ನಮಸ್ಕಾರ. ಇವತ್ತಿನ ಜಿ ಸಂವಾದ ಮತ್ತೆ ಟಿಪ್ಪು ಕಿಚ್ಚು ಬಹಳ ಮುಖ್ಯವಾದಂಥ ವಿಚಾರ. ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದರೆ, ರಾಜ್ಯದಲ್ಲಿ 4 ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರನ್ನು ಇಡಬೇಕು ಅನ್ನುವಂಥ ಚರ್ಚೆ ಆಗ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಅಭಯ ಪ್ರಸಾದ್ ಅವರು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ. ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕು ಅಂತ. ಈ ಸೆಂಟೆನ್ಸ್ ಅಭಯ ಪ್ರಸಾದ್ ಅವರ ಬಾಯಿಂದ ಹೊರಗೆ ಬರ್ತಾ ಇದ್ದಂತೆಯೇ BJP ನಾಯಕರೆಲ್ಲರೂ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ, ಎಲ್ಲವೂ ಕೂಡ ಸುಭಿಕ್ಷವಾಗ್ತಾ ಇದೆ. ಈಗಷ್ಟೇ ಯುವ ನಿಧಿಯನ್ನು ಕೂಡ ತರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸ್ತಾ ಇರುವ ಸಂದರ್ಭದಲ್ಲಿ ಕರ್ನಾಟಕ ಶಾಂತ ರೀತಿಯಲ್ಲಿದೆ ಅನ್ನಬೇಕಾದ್ರೆ ಈ ಒಂದು ಸ್ಟೇಟ್ಮೆಂಟ್ ಅನ್ನೋದು ಮತ್ತೆ ಹೊಸ ತಿರುವನ್ನು ಪಡ್ಕೊಳ್ತಾ ಇದೆ, ಹೊಸ ಸಂಚಲನವನ್ನು ಹುಟ್ಟು ಹಾಕ್ತಾ ಇದೆ. ಟಿಪ್ಪು ಅನ್ನುವಂಥ ಹೆಸರು ಬಂದ ಸಂದರ್ಭದಲ್ಲಿ ಆಗುವಂತಹ ಕೆಲವೊಂದು ಬೆಳವಣಿಗೆಗಳಿದೆಯಲ್ಲ, ಅದು ಎರಡು ಸಮುದಾಯಗಳ ನಡುವಿನ ಅಸಮಾಧಾನಕ್ಕೆ, ಆಕ್ರೋಶಕ್ಕೂ ಕಾರಣವಾಗುತ್ತೆ. ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ಇದೆ ಅಭಯ ಪ್ರಸಾದ್ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಬೆಳವಣಿಗೆಗಳಾಗ್ತಿದೆ ಅನ್ನೋದರ ಬಗ್ಗೆಯೇ ಮಾತುಕತೆ ನಡೆಸೋಣ. ನಾನು ದಿವ್ಯಾಶ್ರೀ. ನಾಲ್ಕು ವಿಮಾನ ನಿಲ್ದಾಣಗಳಿಗೆ ಮಹನೀಯರ ಹೆಸರಿಡಬೇಕು ಅನ್ನೋದು ಅಕ್ಷರಶಃ ಸರಿಯಾಗುತ್ತೆ. ಯಾಕಂತ ಹೇಳಿದ್ರೆ ಕೆಲವೊಂದು ಕೊಡುಗೆಗಳನ್ನು ಕೊಟ್ಟಂತಹ, ಅಪಾರವಾದಂತಹ ಕೊಡುಗೆಯನ್ನು ಕೊಟ್ಟಂತಹ, ಅದ್ಭುತ ಕೊಡುಗೆಗಳ ಹರಿಕಾರರಾಗಿರುವಂತಹ ಮಹನೀಯರ ಹೆಸರನ್ನು ವಿಮಾನ ನಿಲ್ದಾಣಗಳಿಗೆ ಇಟ್ಟ ಸಂದರ್ಭದಲ್ಲಿ ತಲತಲಾಂತರದಲ್ಲೂ ಕೂಡ ಮುಂದಿನ ಪೀಳಿಗೆ ಅವರನ್ನು ನೆನಪು ಮಾಡಿಕೊಳ್ಳುವ ಮೂಲಕ ಅವರಿಗೆ ಗೌರವ ಸೂಚಕವಾಗಿ ಇದಿರುತ್ತೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ನಲ್ಲಿ ಆ ಒಂದು ಆಲೋಚನೆ ಡೆಫಿನೆಟ್ಲಿ ಬಂದಿರುತ್ತೆ. ಆದರೆ ಅಭಯ ಪ್ರಸಾದ್ ಅವರು ಒಂದು ಧ್ವನಿ ಎತ್ತುತ್ತಾರೆ. ಮೈಸೂರು ಏರ್ಪೋರ್ಟ್ ವಿಚಾರಕ್ಕೆ ಬಂದಾಗ ಅಲ್ಲಿ ಟಿಪ್ಪು ಹೆಸರಿಡಬೇಕು ಅಂತ ಹೇಳಿ ಸದನದಲ್ಲೇ ಇದು ಚರ್ಚೆಯಾದ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ BJP ನಾಯಕರು ತಮ್ಮ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ, ಅಸಮಾಧಾನವನ್ನು ಹೊರಹಾಕ್ತಾರೆ. ಹಾಗಾಗಿ ಅಗೇನ್ ಇದು ಕರ್ನಾಟಕದಲ್ಲಿ ಮತ್ತೆ ಟಿಪ್ಪು ಅನ್ನುವಂಥ ಕಿಚ್ಚನ್ನು ಹುಟ್ಟಿ ಹಾಕಿದಂತಾಯಿತು. ರಾಜ್ಯದಲ್ಲಿ ಮತ್ತೆ ಭುಗಿಲೆಲ್ಲಿದೆ ಟಿಪ್ಪು ಕಿಚ್ಚು. ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಹೆಸರಿಡಿ ಅಂತ ಹೇಳಿ ಸದನದಲ್ಲಿ ಶಾಸಕ ಅಭಯ ಪ್ರಸಾದ್ ಆಗ್ರಹಿಸ್ತಾರೆ. ಅಭಯ ಅವರ ಒತ್ತಾಯಕ್ಕೆ BJP ಸದಸ್ಯರು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. BJP ಶಾಸಕರಿಂದ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೇಳಿಬರುತ್ತೆ. ಒಟ್ಟು 4 ಏರ್ಪೋರ್ಟ್ ನಾಮಕರಣಕ್ಕೆ ಈಗಾಗಲೇ ಅಸ್ತು ಅಂತಾಗಿದೆ. ಕೇಂದ್ರದ ಒಂದು ಅಪ್ರೂವಲ್ಗಾಗಿ ಮುಂದಿನ ದಿನಗಳಲ್ಲಿ ಒಂದು ಕಾಯುವಿಕೆ ಅನ್ನುವಂಥ ಪ್ರಕ್ರಿಯೆ ಕೂಡ ಇರುತ್ತೆ. ಹಾಗಾದರೆ ಯಾವೆಲ್ಲ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಜಮೀರ್ ಮಾತನಾಡಿದ್ದಾರೆ, ಮುನಿಸ್ವಾಮಿ ಅವರು ಮಾತನಾಡಿದ್ದಾರೆ, ಅಭಯ ಅವರು ಮಾತನಾಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಕೇಳೋಣ. ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಸರು, ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು, ಅದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು, ಅದೇ ರೀತಿ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು, ನಮ್ಮ MB ಪಾಟೀಲ್ ಸಾಹೇಬರು ಇವತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂಥದ್ದು ನಿಜಕ್ಕೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಆಯ್ತು ಅಭಯ್, ಅದೇ ರೀತಿಯಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಅದೆಲ್ಲ ನೋಡಿ, ಅದೆಲ್ಲ ನಿರ್ಣಯ ಮತ್ತೆ ಈ ಸಬ್ಜೆಕ್ಟ್ಗೆ ಮಾತಾಡಿ. ಟಿಪ್ಪು ಸುಲ್ತಾನ್ ನೀವು ಈ ಸಬ್ಜೆಕ್ಟ್ ಮಾತಾಡಿ, ಪ್ರಸ್ತಾಪ ಮಾಡ್ತೀನಿ. ಈ ಸಬ್ಜೆಕ್ಟ್ ಮಾತ್ರ ವಿನಯ್ ಕುಲಕರ್ಣಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಿಜವಾಗಿಯೂ ಈಗ ಯಾರು ಹೇಳಿರೋದು, ಯಾರು ಹೆಸರು ಇಡಬೇಕಂತ ಇದ್ದಾರೆ, ಯಾರು ಇಡಬೇಕಂತ ಇದ್ದಾರೆ, ಯಾರು ಇಡಬೇಕಂತ ಇರೋದು, ಯಾರು ಹೇಳಿದ್ದಾರೆ? ನಮ್ಮಂತೂ ಯಾವುದೋ ಈಗ ಪ್ರಸಾದ್ ಅಭಯ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವ್ರ ಅಭಿಪ್ರಾಯ ಹೇಳಿದ್ರೆ ತಪ್ಪೇನಿದೆ? ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅವರ ಅಭಿಪ್ರಾಯ ಪ್ರಸಾದ್ ಅಭಯ ಅವರು ಟಿಪ್ಪು ಸುಲ್ತಾನ್ ಮೇಲೆ ಅಭಿಮಾನ ಇಟ್ಕೊಂಡು ಅವ್ರ ಅಭಿಪ್ರಾಯನ ಅವ್ರು ಹೇಳಿದ್ದಾರೆ. ಅವರು ಖಳನಾಯಕ. ನಮ್ಮ ಹಿಂದೂಸ್ತಾನ್ ಅಂತ ಏನು ನಮ್ಮ ಭಾರತ ದೇಶಕ್ಕೆ ಇದೆ, ಅದರಲ್ಲಿ ಮತಾಂತರಕ್ಕೋಸ್ಕರ ಸಾವಿರಾರು ಜನನ ಬಲಿ ತೆಗೆದುಕೊಂಡು ಹೆಸರು ಇಡ್ತೀರಿ ಅನ್ನೋದಾದರೆ ಅದಕ್ಕೆ ನಾವು ಉಗ್ರವಾದಂಥ ಹೋರಾಟ ಮಾಡ್ತಾಯಿದ್ರಿ. ಅಂಥ ಮತಾಂತರ, ಅಂಥ ಕ್ರೂರಿ, ಅಂಥ ಕೊಲೆಗಟ್ಟಕನ ಹೆಸರು ಯಾವುದೇ ಕಾರಣಕ್ಕೂ
ನಾವು ಮೈಸೂರು ವಿಮಾನ ನಿಲ್ದಾಣಕ್ಕೆ ನಾವು ಇಡೋದಕ್ಕೆ ಬಿಡಲ್ಲ. ಇವತ್ತು ನೀವೇನು 5 ಗ್ಯಾರಂಟಿಗಳನ್ನು ಹೇಳಿ ಸುಳ್ಳು ಹೇಳಿ ನೀವು ಇವತ್ತು ಅಧಿಕಾರಕ್ಕೆ ಬಂದಿದ್ದೀರಿ. ನಿಮ್ಗೆ ತಾಕತ್ತಿದ್ರೆ ನೀವು ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವ್ರ ಮುಂದೆ ನೀವು ಯಾರು PM ಅಂತ ಹೇಳ್ಬಿಟ್ಟು ಹೇಳಿ ನಿಮ್ಮ ರಾಹುಲ್ ಗಾಂಧಿ ಹೆಸರು ಹೇಳ್ಬಿಟ್ಟು ನೀವು ಎಲೆಕ್ಷನ್ಗೆ ನಿಂತ್ಕೊಂಡ್ರಿ ನೋಡೋಣ. ನೀವು ಅದಕ್ಕೋಸ್ಕರ ಟಿಪ್ಪು ಸುಲ್ತಾನ್ ಹೆಸರಾಗಲಿ ಇನ್ನೊಬ್ಬನ ಯಾರೋ ಹೆಸರಾಗಲಿ ಅವೆಲ್ಲ ಇಟ್ಟು ನಾವೆಲ್ಲ ಈ ಮತಾಂತರಿಗಳು, ಕ್ರೂರಿಗಳು ಮತ್ತು ಕೊಲೆಗಡಕರು ಅಂಥವ್ರ ಹೆಸರುಗಳಿಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ದೇಶಕ್ಕೋಸ್ಕರ, ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಲಕ್ಷಾಂತರ ಜನ ಪ್ರಾಣಗಳನ್ನು ಬಲಿ ಕೊಟ್ಟಿರ್ತಕ್ಕಂಥ ಈ ದೇಶ ಪ್ರೇಮಿಗಳಿದ್ದಾರೆ. ಅವರ ಹೆಸರು ಬಿಡೋದು. ಮೈಸೂರಲ್ಲೇ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರು ಇದ್ದಾರೆ. ಖಳನಾಯಕ. ಸದನದಲ್ಲಿ ಚರ್ಚೆ ಆಗ್ತಾ ಇದ್ದದ್ದು ಬೆಳಗಾವಿ ವಿಚಾರ, ಶಿವಮೊಗ್ಗ ವಿಚಾರ, ಹುಬ್ಬಳ್ಳಿ ವಿಚಾರ, ವಿಜಯಪುರ ಏರ್ಪೋರ್ಟ್ನ ಹೆಸರು ಏನಿದೆ ಅದನ್ನು ಬದಲಿಸಿ ಮಹನೀಯರ ಹೆಸರನ್ನು ಇಡಬೇಕು ಅನ್ನುವಂಥದ್ದು. ಅಲ್ಲಿ ಸುನಿಲ್ ಕುಮಾರ್ ಅವರು ಮಾತಾಡ್ತಾರೆ, ಮಂಗಳೂರು ಏರ್ಪೋರ್ಟ್ಗೆ ಕೋಟಿ ಚೆನ್ನಯ್ಯ ಅಂತ ಹೆಸರಿಟ್ರೆ ಹೇಗೆ ಅಂತ ಹೇಳಿ. ಅದೇ ಸಮಯದಲ್ಲಿ ಮೈಸೂರು ವಿಚಾರಕ್ಕೆ ಅಭಯ ಪ್ರಸಾದ್ ಅವರು ಟಿಪ್ಪು ಸುಲ್ತಾನ್ ಅನ್ನುವಂಥ ಶಬ್ದ ಪ್ರಯೋಗಕ್ಕೆ ನೋಡಿ ಎಷ್ಟರ ಮಟ್ಟಿಗೆ ಆಕ್ಷೇಪ ಅನ್ನೋದು ವ್ಯಕ್ತವಾಗಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ BJP ವಕ್ತಾರರಾಗಿರುವಂಥ ರತನ್ ಪೂಜಾರಿ ಅವರಿದ್ದಾರೆ, ಸ್ವಾಗತ ಕಾರ್ಯಕ್ರಮಕ್ಕೆ. ಇನ್ನು AP ವಕ್ತಾರರಾಗಿರುವಂಥ ಕೇಶವ್ ಕುಮಾರ್ ಅವರಿದ್ದಾರೆ, ನಮಸ್ಕಾರ. ರೈಟ್, ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಇರ್ಷಾದ್ ಅಹಮದ್ ಅವರಿದ್ದಾರೆ, ಸ್ವಾಗತ ನಿಮಗೂ ಕೂಡ. ರತನ್ ಅವರೇ, ನೀವು ಹೇಳಬೇಕು, ಸದನದಲ್ಲಿ 4 ವಿಮಾನ ನಿಲ್ದಾಣಗಳ ಕುರಿತಂತೆ ಚರ್ಚೆ ಆಗ್ತಾ ಇತ್ತು. ಆಗ 2 ಬೇರೆ ಧ್ವನಿಗಳು, ಒಂದು ಸುನಿಲ್ ಕುಮಾರ್ ಅವರು ಮಂಗಳೂರು ವಿಚಾರಕ್ಕೆ ಕೋಟಿ ಚೆನ್ನಯ್ಯ ಅಂತ ಹೇಳ್ತಾರೆ, ಅಲ್ಲೇನು ಆಕ್ಷೇಪ ಅನ್ನೋದು ವ್ಯಕ್ತ ಆಗೋದಿಲ್ಲ, ಅದನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ ಅಂತಾರೆ. ಯಾವಾಗ ಅಬ್ಬಯ್ಯ ಅವರು, ಒಬ್ಬ ಕಾಂಗ್ರೆಸ್ ಶಾಸಕರು, ಟಿಪ್ಪು ಸುಲ್ತಾನ್ ಅಂದ ತಕ್ಷಣ ಯಾಕೆ ಆ ಮಟ್ಟಿಗಿನ ಆಕ್ಷೇಪ ಅನ್ನೋದು ವ್ಯಕ್ತವಾಯಿತು? ಫಸ್ಟ್ ಆಫ್ ಆಲ್, ಟಿಪ್ಪುಗೂ ಮೈಸೂರಿಗೂ ಏನು ಸಂಬಂಧ? ಟಿಪ್ಪು ಸುಲ್ತಾನು ರಾಜ್ಯಭಾರ ಮಾಡಿದ್ದು ಶ್ರೀರಂಗಪಟ್ಟಣದಿಂದ ಅಲ್ವಾ? ಮೈಸೂರಿಗೆ ಆತ ಸಂಬಂಧ ಏನೂ ಇಲ್ಲ. ಆನಂತರ ಆತ ಟಿಪ್ಪು ಸುಲ್ತಾನ್ ಅನ್ನುವಂಥ ಕ್ಯಾರೆಕ್ಟರ್ ಏನಿದೆ, ಆತ ಒಬ್ಬ ಮತಾಂಧ. ಪರ್ಷಿಯನ್ ಭಾಷೆಯನ್ನು, ಕನ್ನಡವನ್ನು ಬಿಟ್ಟು ಪರ್ಷಿಯನ್ ಭಾಷೆಯಲ್ಲಿ ಆತ ಇಲ್ಲಿ ರಾಜ್ಯಭಾರ ಮಾಡಿದ್ದ. ಹಾಗೂ ಆತನ ತಂದೆಯ ಹಿಸ್ಟ್ರಿಯನ್ನು ನೋಡಿದರೆ ನೀವು, ಹೈದರ್ ಅಲಿ ಏನು ಮಾಡಿದ್ದು ಅಂತ ಹೇಳಿದರೆ, ಈ ಒಂದು ನಾಡಿಗೆ, ನುಡಿಗೆ ಹಲವಾರು ಕೊಡುಗೆಗಳನ್ನು ಕೊಟ್ಟಂಥ ಒಡೆಯರ್ ಫ್ಯಾಮಿಲಿ ಏನಿದೆ, ಅವರ ಜೊತೆ ಕೆಲಸ ಮಾಡಿ, ಅವರನ್ನೇ ಹೈಜಾಕ್ ಮಾಡಿ, ಅವರನ್ನು ಬಂಧಿಸಿ ಅವರ ರಾಜ್ಯವನ್ನು ಕಿತ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದು ಹೈದರ್ ಅಲಿ. ಆದ್ದರಿಂದಾಗಿ ಇಂಥ ಒಂದು ಮತಾಂಧ, ಕ್ರೂರಿ ಹಾಗೂ ಎಷ್ಟೋ ಜನರನ್ನು ಕನ್ವರ್ಟ್ ಮಾಡಿದಂಥವರನ್ನು, 70,000 ಕೊಡವರನ್ನು ಕೊಂದ, ಇದು ಮೇಲುಕೋಟೆಯಲ್ಲಿ ಅಯ್ಯಂಗಾರ್ಗಳನ್ನು ಕೊಂದ, ಆನಂತರ ಇಲ್ಲಿ ಮಂಗಳೂರಲ್ಲಿ ಕ್ರಿಶ್ಚಿಯನ್ನರನ್ನು ಮಾರಣ ಹೋಮ ಮಾಡಿದಂಥ ಒಬ್ಬ ಮತಾಂಧನ ಹೆಸರನ್ನು ನೀವು ಇಡ್ತೀವಿ ಅಂತ ಹೇಳಿದ್ದಿದ್ರೆ, ಇದು ಕಾಂಗ್ರೆಸ್ನ ಅತಿ ಓಲೈಕೆಯ ಪರಮಾವಧಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ನೀವು ಇವಾಗ ಮೈಸೂರಲ್ಲಿ ಇಡಲೇಬೇಕಂತ ಹೇಳಿದಿದ್ರೆ ಜಯಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಿಡಿ. ಯಾಕಂತ ಹೇಳಿದರೆ, ನನ್ನ ಪ್ರಕಾರ ಒಂದು ಹಿಸ್ಟಾರಿಕಲಿ ಅವರು ಒಂದು ನೀಡಿದಂಥ ಕೊಡುಗೆಗಳು, ಹಲವು ಪ್ರಥಮಗಳ ಸರದಾರ ಅವರು. ಈ ಕೇವಲ ಮೈಸೂರಷ್ಟೇ ಅಲ್ಲ, ಕರ್ನಾಟಕ ಅಷ್ಟೇ ಅಲ್ಲ, ಭಾರತದಲ್ಲೇ ಹಲವು ಪ್ರಥಮಗಳ ಸರದಾರ ಆಗಿನ ಕಾಲಕ್ಕೆ. ಬೇಕಾದರೆ ನಿಮಗೆ ಆ ಪಟ್ಟಿ ನಾನೇ ಒಂದು ಆರ್ಟಿಕಲ್ ಬರೆದಿದ್ದೆ ಅದರ ಮೇಲೆ, ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಇಷ್ಟೊಂದು ಸಾಧನೆ ಮಾಡ್ಬೋದಾ ಅಂತ ಹೇಳ್ಕೊಂಡು ನಾನೇ ಒಂದು ಆರ್ಟಿಕಲ್ ಬರೆದಿದ್ದೆ. ಅದನ್ನು ಬೇಕಾದ್ರೆ ನಿಮ್ಗೆ ಓದಿ ಹೇಳ್ತೀನಿ. ಅಂಥ ಕೊಡುಗೆ ಕೊಟ್ಟವ್ರನ್ನ ಹೆಸರು ಇವರಿಗೆ ತಲೆಯಲ್ಲಿ ಬರದೆ, ಯಾವುದೋ ಒಬ್ಬ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಂಥ, ಆಕ್ರಮಣ ಮಾಡಿದಂಥ, ಕನ್ವರ್ಟ್ ಮಾಡಿದಂಥ, ಹಿಂದೂಗಳ ವಿರುದ್ಧ ಅಂದರೆ ಅಷ್ಟೊಂದು ದ್ವೇಷವನ್ನು ಹೊಂದಿದ್ದಂಥ ಮನುಷ್ಯನ ಹೆಸರು ಇಡಬೇಕು ಅಂತ ಹೇಳೋದು ಕಾಂಗ್ರೆಸ್ನವರ ಒಂದು ಓಲೈಕೆಯ ಮನಸ್ಥಿತಿ. ಇವರು ಏನು 70 ವರ್ಷದಿಂದ ಇದು ರೂಢಿಸ್ಕೊಂಡು ಬಂದಿದ್ದಾರೆ, ಆ ಓಲೈಕೆ ಸ್ಥಿತಿಯ ಪರಮಾವಧಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಮ ಮೊದಲ ಸೆಂಟೆನ್ಸ್ ಮೈಸೂರಿಗೂ ಮತ್ತು ಟಿಪ್ಪುಗೂ ಏನು ಸಂಬಂಧ? ಇವತ್ತು ನೀವು ಓದಿದಾಗಿನಿಂದ ಇವತ್ತಿನವರೆಗೂ ಮೈಸೂರಿನ ಹುಲಿ ಇಸ್ ಈಕ್ವಲ್ ಟು ಟಿಪ್ಪು ಸುಲ್ತಾನ್ ಅಂತಾನೆ ಓದ್ಕೊಂಡ್ ಬಂದಿರೋ ಸನ್ನಿವೇಶದಲ್ಲಿ ಈಗ ಬಿಜೆಪಿಯವರು ಬಂದು ಅದನ್ನೆಲ್ಲ ತಿರುಚುವಂತ ಪ್ರಯತ್ನ ಮಾಡ್ತಿದ್ದಾರೆ, ಇತಿಹಾಸವನ್ನ ತಿರುಚ್ತಿದ್ದಾರೆ ಅನ್ನುವಂತ ಬಹಳ ಗಂಭೀರ ಆರೋಪ ನಿಮ್ಮ ಮೇಲಿದೆ. ಸರಿ, ನಾವು ತಿರುಗ್ತಿದ್ವಲ್ವಾ, ಸತ್ಯ ಏನಂತ ಹೇಳಿ ಇವ್ರು ಹೇಳ್ಬೇಕು, ಸತ್ಯ ಏನು? ಹಾಗಾದ್ರೆ 70,000 ಕೊಡವರನ್ನ ದೇವಾಂಟು ಪರಂಬ್ನಲ್ಲಿ ಈ ಮತಾಂಧ ಟಿಪ್ಪು ಕೊಂದಿದ್ದು ಸುಳ್ಳ? ಮಂಗಳೂರಿನಲ್ಲಿ ಕ್ರಿಶ್ಚಿಯನ್ರ ಮಾರಣ ಹೋಮ ಮಾಡಿದ್ದು ಸುಳ್ಳ? ಅಯ್ಯಂಗಾರರನ್ನ ಇಲ್ಲಿ ಮೇಲುಕೋಟೆಯಲ್ಲಿ ಮಾರಣ ಹೋಮ ಮಾಡಿದ್ದು ಸುಳ್ಳ? ಇವತ್ತಿಗೂ ಕೂಡ ಅಲ್ಲಿನ ಅಯ್ಯಂಗಾರ್ ಫ್ಯಾಮಿಲಿಯವರು
ಅವರು ದೀಪಾವಳಿ ದಿನ ಈ ಒಂದು ಮಾರಣ ಹೋಮದ ನೆನಪಿಗೋಸ್ಕರ ಅವರು ಇವತ್ತು ಕೂಡ ದೀಪಾವಳಿಯನ್ನು ಆಚರಿಸ್ತಾ ಇಲ್ಲ ಅಲ್ಲಿ. ಇದು ಸುಳ್ಳ? ಇದು ಕೂಡ ಅವರೇ ಬರೆದಿರುವಂತ ಪುಸ್ತಕಗಳಲ್ಲಿ ನಾವು ಓದಿರುವಂತದ್ದು ಅಲ್ವಾ? ಅಲ್ವಾ? ಹಾಗಾದ್ರೆ ತಿರ್ತಾ ಇರೋದು ಯಾರು? ಒಂದೇ ಒಂದು ಅಂದ್ರೆ ಇವರಿಗೆ ಓಲೈಕೆ. ಇವಾಗ ಚುನಾವಣೆ ಬಂದಿದೆ, ಓಲೈಕೆ ಮಾಡಬೇಕು. ಆದ್ರಿಂದಾಗಿ ಆನಂತರ ನೋಡಿ, ನೀವು ಇವಾಗ ನಾವು ಹೆಸರಿಟ್ಟಿರುವಂತ ಮಹನೀಯರ ಹೆಸರುಗಳನ್ನು ನೋಡಿ. ಬೆಂಗಳೂರಿಗೆ ಕೆಂಪೇಗೌಡರು ಎಂತ ಮಹಾನ್ ಕೊಡುಗೆಯನ್ನು ಕೊಟ್ಟವರು. ಆನಂತರ ವೀರರಾಣಿ ಚೆನ್ನಮ್ಮ, ಬ್ರಿಟಿಷರ ವಿರುದ್ಧ ಹೋರಾಡಿದಂತ ಮಹಾನ್ ಇವರು ಹೋರಾಟಗಾರರು. ಸಂಗೊಳ್ಳಿ ರಾಯಣ್ಣ ಎಂತ ಒಂದು ಅಂದ್ರೆ ಅವರ ಹೆಸರು ಕೇಳಿದ್ರೆ ನಮಗೆ ರೋಮ ಎಲ್ಲ ನಿಲ್ಲತ್ತೆ. ಅಂತ ಒಂದು ಸಾಧಕರು. ಕುವೆಂಪು ಎಂತೆಂತ ಒಂದು ಸಾಹಿತ್ಯಗಳನ್ನ ಕೊಟ್ಟವರು. ಇಂಥ ಮಹನೀಯರ ಸಾಲಿಗೆ ನೀವು ಒಬ್ಬ ಮತಾಂಧನನ್ನ, ಒಬ್ಬ ಕ್ರೂರಿಯನ್ನ ನೀವು ಸೇರಿಸ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ನವರಿಗೆ. ಇವರ ಹೀನ ಮನಸ್ಥಿತಿಗೆ, ಆನಂತರ ಇವರ ಒಂದು ಓಲೈಕೆ ಮನಸ್ಥಿತಿಗೆ ನಾಚಿಕೆ ಆಗ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ರೈಟ್. ಕೇಶವ್ ಅವರೇ, ನೀವು ಹೇಳಬೇಕು, ಮೈಸೂರಿಗೆ ಟಿಪ್ಪು ಸುಲ್ತಾನ್ ಅಂದ್ರೆ ಮೈಸೂರಿಗೆ ಆ ವಿಮಾನ ನಿಲ್ದಾಣಕ್ಕೆ ಹೆಸರಿಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನೋಡಿ, ಈಗ ಮೈಸೂರಿಗೆ ಹೆಸರಿಡಬೇಕು ಅಂತಂದ್ರೆ ಒಂದು ವಿವಾದ ಇಲ್ಲದೆ ಇರೋಂಥ ಒಂದು ಹೆಸರಿಟ್ರೆ ಸೂಕ್ತ ಅಂತ ಅನ್ಸುತ್ತೆ. ಇವಾಗ ಕಾಂಗ್ರೆಸ್ನವರು ಅವ್ರಿಗೆ ಗೊತ್ತು ಈ ಹೆಸರು ತಗೊಂಡ್ಬಂದ್ರೆ ವಿವಾದ ಇದ್ದೇ ಹೇಳುತ್ತೆ ಅಂತ ಗೊತ್ತು. ನೋಡಿ, ಈ ಆಡಳಿತ ಪಕ್ಷ ಆಗಿರ್ಲಿ, ವಿರೋಧ ಪಕ್ಷ ಆಗಿರ್ಲಿ, ಯಾವ್ದಾದ್ರು ಒಂದು ಹೆಸರಿಡಬೇಕು. ಏನಾದ್ರು ಪ್ರತಿಯೊಂದರಲ್ಲೂ ಓಟಿನ ರಾಜಕಾರಣ ನೋಡಬಾರ್ದು. ಈ ಹೆಸರಿಟ್ರೆ ನಮ್ಗೊಂದು 4 ಎಕ್ಸ್ಟ್ರಾ ಓಟ್ ಬರುತ್ತೆ, ಅದನ್ನ ನೋಡಬಾರ್ದು. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಕರ್ನಾಟಕದಲ್ಲಿ 6 ತಿಂಗಳಿಂದ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. 5 ಗ್ಯಾರಂಟಿ ಅಂತ ಹೇಳಿದ್ರು, 4 ಗ್ಯಾರಂಟಿ ಹೆಂಗೋ ಇಟ್ ಇಸ್ ಗೋಯಿಂಗ್, ರನ್ನಿಂಗ್ ಅಲ್ಲಿದೆ. ಯುವ ನಿಧಿ ಬಗ್ಗೆ ಫೋಕಸ್ ಮಾಡ್ತಿದ್ದಾಗ ಎಲ್ಲವೂ ಸುಭಿಕ್ಷ ಅನ್ನೋದ್ರ ನಡುವೆ ಈ ಹೊಸ ಕಿಡಿ ಯಾಕೆ? ಹೊಸ ಕಿಡಿ ಎದ್ದೇಳಿಸ್ತಾ ಇದ್ದಾರೆ. ಯಾಕಂದ್ರೆ ವಿವಾದಗಳು ಹುಟ್ಟಾಕ್ತಾ ಇದ್ದಾರೆ. ಈ ಇವರುಗಳಿಗೆ ಅಸ್ತ್ರಗಳು ಅವರೇ ಕೊಡ್ತಾ ಇದ್ದಾರೆ. ಆಯ್ತಾ? ಮತ್ತೆ ಇವಾಗ ಈ ವಿಚಾರಕ್ಕೆ ಬರೋಣ. ಇವಾಗ ಅಬ್ಬಯ್ಯ ಅವರು ಈ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಕ್ತಾರರಿದ್ದಾರೆ. ಅವರು ಒಂದು ಇಲ್ಲಿ ನಮ್ಗೆ ಸ್ಪಷ್ಟನೆ ಕೊಡಬೇಕು. ಇದು ಬರೀ ಅಬ್ಬಯ್ಯ ಅವರ ವೈಯಕ್ತಿಕ ಸ್ಟೇಟ್ಮೆಂಟ್ ಅಥವಾ ಸರ್ಕಾರದ ಅಧಿಕೃತ ಸ್ಟೇಟ್ಮೆಂಟ್, ಇವರು ಪಕ್ಷದ ಅಧಿಕೃತ ಸ್ಟೇಟ್ಮೆಂಟ್ ಅನ್ನೋದು ಒಂದು ಸ್ಪಷ್ಟನೆ ಕೊಡಬೇಕು. ಇನ್ನೊಂದು ಎರಡನೇ ವಿಷಯ ಹೇಳ್ತೀನಿ. ಆ ಹೆಸರು ಇವಾಗ ಇಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ. ಇವಾಗ ನಾನು ಡೈರೆಕ್ಟ್ ಆಗಿ ಕೆಲವು ನಮ್ಮ ಪಕ್ಷದ ಕಡೆಯಿಂದ ನಾವು ಕೆಲವು ಹೆಸರುಗಳು ಸೂಚಿಸ್ತೀವಿ. ಯಾರ್ದಾದ್ರೂ ಏನಾದ್ರೂ ಅಭ್ಯಂತರ ಇದೆ, ಕರ್ನಾಟಕದಲ್ಲಿ ಯಾರು ಅಭ್ಯಂತರ ಮಾಡದೇ ಇರೋ ಹೆಸರು ನಾವು ಸೂಚಿಸ್ತೀವಿ. ಬೇಕಾದ್ರೆ ಒಂದು 5 ಹೆಸರು ಕೊಡ್ತೀನಿ. ಅವ್ರ ಧರ್ಮಕ್ಕೆ ಸೇರಿದ್ದ ಧರ್ಮ ಅಲ್ಲ, ಮೈಸೂರು ಏರ್ಪೋರ್ಟ್ ಹೆಸರು ಹೇಳ್ತಾ ಇದ್ದೀನಿ. ನಮ್ಮ ಮೈಸೂರು ಅಪ್ರಥಮ ವೀರ, ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಕೊಡಗಿನ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಅವ್ರ ಸಾಧನೆ ಏನು, ನಮ್ಮ ದೇಶಕ್ಕೆ ಅವ್ರದ್ದು ಬಹಳಷ್ಟು ಕೊಡುಗೆ ಇದೆ. ಯಾರ್ದಾದ್ರೂ ವಿವಾದ ಇದೆಯಾ ಕೊಡ್ಲಿ, ಅದು ಬೇಡವಾ? ಎರಡನೇದು, ನಮ್ಮ ಬಹಳಷ್ಟು 3-4 ತಲೆಮಾರುಗಳು ನಾವು ಮೈಸೂರು ಸಂಸ್ಥಾನ ಆಳಿರೋಂಥ ಒಡೆಯರು, ಮಹಾಸಂಸ್ಥಾನ ರಾಜರುಗಳ ಹೆಸರುಗಳಲ್ಲಿ ಯಾರ್ದಾರು ಇದೆಯಾ ಅದನ್ನು ಹೇಳಿ. ಮೂರನೇದಾಗಿ ಹೇಳ್ತೀನಿ, ಇವತ್ತಿನ ದಿವಸ ಮಂಡ್ಯದ ರೈತರು, ಬೆಂಗಳೂರಿನವರು ಕುಡಿತಾ ಇರೋ ನೀರಿಗೆ ಒಂದು ದೊಡ್ಡ ಕೊಡುಗೆ ಯಾರ್ದು? ವಿಶ್ವೇಶ್ವರಯ್ಯವ್ರ ಹೆಸರು ಇಡ್ಲಿ, ಅದಕ್ಕೆ ಏನಾದ್ರು ಅಭ್ಯಂತರ ಇದೆಯಾ ಹೇಳಿ. ಇಲ್ಲ, ಯಾವುದೇ ವ್ಯಕ್ತಿಗಳ ಹೆಸರು ಬೇಡ. ನಮ್ಮ ನಾಡ ದೇವತೆ ಮೈಸೂರಲ್ಲಿ ನೆಲೆಸಿರುವಂತ ನಾಡದೇವತೆ ಚಾಮುಂಡಿ ಹೆಸರಲ್ಲಿ, ಅದಕ್ಕೆ ಯಾರ್ದಾದ್ರು ಇದೆಯಾ? ಇಂಥ ಹೆಸರುಗಳು ಇವ್ರು ಬರೋದೇ ಇಲ್ಲ ಮನಸ್ಸಿಗೆ. ಏನಾದ್ರೂ ವಿವಾದ ಎಚ್ಚೋದು ಒಂದೇ ನೋಡ್ತಾರೆ. ಇಲ್ಲ ಚಾಮುಂಡಿ, ಇಲ್ಲ ದೇವರ ಹೆಸರು ಬೇಡವಾ? ಕಾವೇರಿ ಹೆಸರು ಇಟ್ಬಿಡ್ಲಿ, ಯಾಕಂದ್ರೆ ಕಾವೇರಿ ಯಾರಲ್ಲೂ ಕುಡಿತಾರೆ. ಇಷ್ಟು ಇವಾಗ ಇವು ಯಾವ ಹೆಸರು ಬೇಡ, ಇನ್ನೂ ಒಂದು ಹೆಸರು ಸೂಚಿಸ್ತೀನಿ, ಬೇಕಾದ್ರೆ ಇವ್ರು ಇಷ್ಟ ಇದ್ರೆ ನೋಡಿ. ಇವಾಗ ನೋಡಿ, ಹಿಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವ್ರ ಹೆಸರು ಡೆಲ್ಲಿ ಏರ್ಪೋರ್ಟ್ಗೆ ಇಟ್ಟಿದ್ದಾರೆ. ಹೈದರಾಬಾದ್ ಅಲ್ಲಿ ರಾಜೀವ್ ಗಾಂಧಿ ಅವರ ಹೆಸರಿಟ್ಟಿದ್ದಾರೆ. ನಮ್ಮ ದೇಶ ಕಂಡ ಏಕೈಕ ಕನ್ನಡಿಗ ಪ್ರಧಾನಿ ದೇವೇಗೌಡರ ಹೆಸರಿಟ್ಬಿಡ್ಲಿ, ಬೇಕಾದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಇದಕ್ಕೆ ಯಾರ್ದಾದ್ರೂ ಅಭ್ಯಂತರ ಇದ್ರೆ, ಇಷ್ಟು ಹೆಸರುಗಳಿಗೆ ಯಾರಾದ್ರೂ ಅಭ್ಯಂತರ ಇದ್ರೆ ಹೇಳಿ. ನಾವು ರೈಟ್. ಹಂಗಾರೆ ನೋಡೋಣ, JDS ವಕ್ತಾರರಾಗಿರುವಂಥ ತಿಮ್ಮೇಗೌಡರು ಕೂಡ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ. ನೋಡಿ, ಸದನದಲ್ಲಿ ಎಲ್ಲವೂ ಸುಭಿಕ್ಷವಾಗಿ ಚರ್ಚೆ ಆಗ್ತಾ ಇತ್ತು. ವಿಶೇಷವಾಗಿ ಇವತ್ತು ಉತ್ತರ ಕರ್ನಾಟಕ ಭಾಗದ ಬಗ್ಗೆ ಚರ್ಚೆಗಳಾಗ್ತಿತ್ತು. ಇಟ್ಸ್ ಗೋಯಿಂಗ್ ಗುಡ್, ಏನೋ ಒಂದು ಮಾತುಕತೆ ನಡೆಸ್ತಿದ್ದಾರಂತ. ಆ ಸಮಯದಲ್ಲಿ ವಿಮಾನ ನಿಲ್ದಾಣ ಅಂತ ಬಂದಾಗ ನೋಡಿ ಈ ರೀತಿ ಆಕ್ಷೇಪಗಳು. ಒಂದು ಶಬ್ದ, ಒಂದು ಟಿಪ್ಪು ಅನ್ನೋ ಹೆಸರಿಗೆ ಈ ಮಟ್ಟಿಗಿನ ಕಿಡಿ ಅನ್ನೋದು ಹೊತ್ಕೊಳ್ತಿದೆ ಅಂತ ಹೇಳಿದ್ರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಬ್ಬಯ್ಯ ಪ್ರಸಾದ್ ಅವರು ಅಂತ ನೋಡಿ. ಅದೇ ನನ್ನ ಮಿತ್ರರು ಹೇಳಿದಾಗೆ, ಅದು ಅವ್ರ ವೈಯಕ್ತಿಕವ ಇಲ್ಲ ಸರ್ಕಾರದ ಅಧಿಕೃತವ? ಮೊದಲನೇದಾಗಿ ಅದು ಕ್ಲಾರಿಫಿಕೇಶನ್ ಬೇಕು. ಎರಡನೇದಾಗಿ ನೋಡಿ, ಇವತ್ತು ಬೆಳಗಾವಿಯಲ್ಲಿ ಬರದ ಬಗ್ಗೆ ವಿಶೇಷ ಅಧಿವೇಶನ ನಡೆದಿರಬೇಕಾದ್ರೆ ಒಂದು ಒಳ್ಳೆ ತೀರ್ಮಾನ ತೊಗೊಂಡಿದ್ರೆ ಖಂಡಿತ ಅದ್ರ ಅಭ್ಯಂತರ ಇಲ್ಲ. ಎಲ್ಲ ಒಳ್ಳೆ ಮಹನೀಯರ ಹೆಸರನ್ನು ತೊಗೊಂಡಿದ್ರೆ ಅದ್ರ ಯಾವುದೇ ರೀತಿಯಾದ ಅಭ್ಯಂತರ, ಎಲ್ಲರೂ ಕೂಡ ಸದನ ಕೂಡ ಒಪ್ಪಿದೆ, ಅದು ಕಳಿಸಿದ್ದಾರೆ. ಆದರೆ ಇದ್ದಕ್ಕಿದ್ದಾಗೆ ಹೆಸರು ಯಾಕೆ ಬಂತಂದ್ರೆ, ನಾನು ಹೇಳ್ತಕ್ಕಂಥದ್ದು ಅವರು ನಮ್ಮ ಮಿತ್ರ ಹೇಳ್ದಂಗೆ, ನೋಡಿ ಮೇಡಮ್, ಅಲ್ಲಿ ತುಂಬ ಆ ಮೈಸೂರು ರಾಜ್ಯವನ್ನು ಆಳಂಥ ಮಹಾರಾಜರಿದ್ದಾರೆ.
ನಾಲ್ವಡಿ ಕೃಷ್ಣ ಒಡೆಯರ್ ಇರ್ಬೋದು, ತುಂಬ ಇದ್ದಾರೆ. ಟಿಪ್ಪು ಅವರು ಆಳಿರ್ಬೋದು, ಅದಿಲ್ಲ ಅಂತಿಲ್ಲ. ಆದರೆ ತುಂಬ ಜನ ಆಳಿರ್ತಕ್ಕಂಥವ್ರು ಒಳ್ಳೊಳ್ಳೆಯವರು ಇದ್ದಾರೆ. ಇಂಥ ವಿವಾದಾತ್ಮಕ ಹೆಸರನ್ನ ಯಾಕೆ ತಗೋಬೇಕು? ಜೊತೆಗೆ ನೋಡಿ, ಇವಾಗ ಅಂಥ ಸಮಯ ಇಂಥ ಇದ್ದಾಗ ಏನು ಮಾಡಬೇಕು? ಇದಕ್ಕೆ ವಿವಾದ ಮಾಡ್ಲಿಕ್ಕೆ ಬಿಡಬಾರ್ದು. ಹಿಂದೆ ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಮ ಮಹಮ್ಮದೀಯ ಮಹಿನಿಯರು ಯಾರು ಕೂಡ ಟಿಪ್ಪು ಜಯಂತಿನ ಮಾಡಿ ಅಂತ ಕೇಳಲಿಲ್ಲ. ಇವ್ರು ಟಿಪ್ಪು ಜಯಂತಿಯನ್ನ ಮಾಡಿದ್ರು, ಅದೆಷ್ಟು ವಿವಾದ ಆಯಿತು. ಬೇಕಿತ್ತು ಅದು. ನಾನು ಹೇಳೋದು ಮಾಡಬಾರ್ದು ಅಂತಲ್ಲ, ವಿವಾದಾತ್ಮಕ ವಿಷಯಗಳನ್ನ ಯಾಕೆ ತಗೊಂತಾರೆ ಇವರು ಅಭಯ್ ಪ್ರಸಾದ್ ಕೂಡ ಅದೇ ಮಾಡಿದ್ದಾರೆ. ಈಗ ಅದು ಎಲ್ಲರೂ ಸರ ಒಪ್ಪಿ ಇರಬೇಕಾದಾಗ ಇವ್ರು ಸಡನ್ ಆಗಿ ಅಂತ ಹೇಳ್ತಾರೆ ಅಂದರೆ ಇವ್ರ ಉದ್ದೇಶ ಏನಿರ್ತದೆ, ಇವ್ರ ಮನಸ್ಥಿತಿಗಳೇನು, ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ? ಈಗ ಮೇಡಮ್, ಮೊದಲನೇದಾಗಿ ನೋಡಿ, ನಮಗೆ ಕಾವೇರಿಯಲ್ಲಿ ನೀರಿಲ್ಲ, ಹೇಮಾವತಿಯಲ್ಲಿ ನೀರಿಲ್ಲ, ಬರದ 450 ಜನ ಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಇದು ನೋಡಿ, ಇದು ಅನಗತ್ಯ ವಿವಾದವನ್ನು ಸೃಷ್ಟಿಸಿ ಆ ಸದನವನ್ನು ಗಬ್ಬೆ ಬರಿಸ್ಬಿಟ್ರ ಮತ್ತೆ ಅದು ವಿವಾದ ತುಂಬಾ ನಡೆಯುತ್ತಾ. ಇದು ಬೇಕಿತ್ತಾ? ಇದು ಇಂಥ ಸಮಯದಲ್ಲಿ ನಮ್ಮ ಮಿತ್ರ ಹೇಳಿದಾಗೆ ಹೌದು, ಏನಾದರೂ ಅಲ್ಲಿ ಇಡಬೇಕಂತ ಆದಾಗ ಎಲ್ಲರಿಗೂ ಒಪ್ಪುವಂಥ ಹೆಸರುಗಳು ಅವರು ಕೂಡ ನಮ್ಮ ಏನು ಹೇಳಿದಾಗ ನಮ್ಮ ಪೂಜಾ ದೇವೇಗೌಡರು ಹೇಳಿದ್ರೆ ಹೌದು, ಅಂಥ ಟೈಮಲ್ಲಿ ಅಲ್ಲಿ ಇದ್ದಾರೆ, ಪ್ರಜ್ಞಾವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ, ಪ್ರತಿನಿಧಿಗಳಿದ್ದಾರೆ, ಎಲ್ಲರನ್ನು ಕರೆದು ಈ ಥರ ಇದೆ, ಹೇಗೆ ಮಾಡಬೇಕು ಅಂತಕ್ಕಂಥ. ಇವನ್ ಸನ್ಮಾನ್ಯ ಸಿದ್ದರಾಮಯ್ಯರು ಕೂಡ ಆ ಕಡೆಯಿಂದ ಬಂದಂಥವ್ರು. ಯಾಕೆಂದರೆ ಮೇಡಮ್, ಇದು ಯಾವ ರೀತಿ ವಿವಾದ ಅಪ್ಕೊಳ್ತೆ ಅಂದರೆ ನೋಡಿ, ಮೈಸೂರಿಗೆ ಕೆಟ್ಟ ಹೆಸರು ಬಂದು ಕರ್ನಾಟಕ ಕೆಟ್ಟ ಹೆಸರೇ, ಕರ್ನಾಟಕ ಬಂದರೂ ಮೈಸೂರಿಗೆ ಕೆಟ್ಟ ಹೆಸರು. ಈಗ ಮುಂದೆ ಮೈಸೂರು ರಾಜ್ಯ ಇದ್ದಂಥದ್ದು. ಇದನ್ನೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇವು ಶಾಸಕರು ಮಾತಾಡ್ಬೇಕು ಬಿಟ್ರೆ ಈ ಥರ ಯಾಕೆ ಇವ್ರ ಮನಸ್ಥಿತಿಗಳಿದೆ ಅಂತಕ್ಕಂಥದ್ದು ನಮ್ಗೆ ಅರ್ಥನೇ ಆಗ್ತಾರೆ. ಬದಲಾಗಬೇಕು ಅವರು ಅಂತ ನಾನು ಹೇಳ್ತೀನಿ. ಬಟ್ ಯಾರು ಕೇಳು ಇರಲಿಲ್ಲ ನೋಡಿ, ಅದು ಹೊಸ ವಿಚಾರ ಎತ್ಕೊಳ್ಳೋದೇನೋ, ಹೊಸ ವಿಚಾರದಲ್ಲಂತೂ ಹುಳುಕ್ ಹುಡ್ಕೋದೇನೋ ಅನ್ನೋದಿದೆಯಲ್ಲ, ಅದು ಬಹಳ ಅಸಂಬದ್ಧ. ನೋಡೋಣ. ಇರ್ಷಾದ್ ಅವರೇ, ಈಗ ನಮ್ಮ ಪ್ಯಾನಲಿಸ್ಟ್ ಎಲ್ಲರೂ ಕೇಳ್ತಿರೋದೊಂದು, ಅದು ಅಭಯ ಪ್ರಸಾದ್ ಅವರ ವೈಯಕ್ತಿಕ ಸ್ಟೇಟ್ಮೆಂಟಾ ಅಥವಾ ನಿಮ್ಮ ಕಾಂಗ್ರೆಸ್ನ ನಿಲುವ? ಅದು ಹೇಳುವ ಮೊದಲು ನಾನು ನಮ್ಮ ಬಿಜೆಪಿ ವಕ್ತಾರರು ಸರ್ ಇದಕ್ಕೆ ಫಸ್ಟ್ ಕೊಟ್ಬಿಡಿ. ಅಲ್ಲ, ಈಗ ಅಭಯ ಪ್ರಸಾದ್ ಅವರು ಸದನದಲ್ಲಿ ಹುಬ್ಬಳ್ಳಿ, ಬೆಳಗಾವಿ ಮತ್ತು ಶಿವಮೊಗ್ಗ ಮತ್ತು ವಿಜಯಪುರ ವಿಮಾನ ನಿಲ್ದಾಣಗಳಿಗೆ ಏನು ಮಹನೀಯರ ಹೆಸರುಗಳನ್ನ ಇಡುವ ವಿಷಯದಲ್ಲಿ ಧನ್ಯವಾದವನ್ನು ಹೇಳುವಾಗ ಎಲ್ಲ ಮಹನೀಯರು ಇಡ್ತಾ ಇದ್ದಾರೆ. ಟಿಪ್ಪು ಸುಲ್ತಾನ್ ಅವರು ಈ ದೇಶ ಕಂಡ, ಈ ರಾಜ್ಯ ಕಂಡ ಒಬ್ಬ ಮಹನೀಯ, ಒಬ್ಬ ಅಪ್ರತಿಮ ದೇಶಪ್ರೇಮಿ, ಹೋರಾಟಗಾರ, ಸ್ವತಂತ್ರ ಹೋರಾಟ, ಮೊದಲನೇ ಸ್ವತಂತ್ರ ಹೋರಾಟಗಾರ. ಸೊ ಹೀಗಾಗಿ ಅವ್ರ ಹೆಸರನ್ನು ಇಟ್ಟರೆ ಅಲ್ಲ ನಾನು ಹೇಳ್ತೇನೆ, ಅಲ್ಲ ಅದು ನೀವೇ ಬರೆದಿರುವಂತ ಪುಸ್ತಕಗಳು. ಈಗ ನಾನು ಹೇಳ್ತೇನೆ, ಒಬ್ಬ ಹಿಸ್ಟಾರಿಯನ್ ಕೇಟ್ ಬ್ರಿಟಲ್ ಬ್ಯಾಂಕ್ ಅವ್ರು ಹೇಳ್ತಾರೆ, ಟಿಪ್ಪು ವಾಸ್ ದ ಓನ್ಲಿ ಇಂಡಿಯನ್ ರೂಲರ್ ಹೂ ಇಂಗ್ಲಿಷ್ ಏನಾದ್ರು ಬರೀತಾರೆ, ಏನೇನೋ ಬರೆದು ಹೋಗಿದ್ದಾರೆ ಅವರು. ಪೋಸ್ಟ್ ಟು ಇಂಡಿಯಾ, ಅವ್ರಿಗೆ ಏನ್ ಬೇಕು ಅದನ್ನ ಬರೆದು ಹೋಗಿದ್ದಾರೆ. ಅವ್ರಿಗೆ ಇಲ್ಲಿ ರೂಲ್ ಮಾಡಬೇಕಾಗಿತ್ತು, ಏನೇನೋ ಬರೆದಿದ್ದಾರೆ. ಅಲ್ಲ ಅವರ ಸಮಕಾಲೀನ ಇತಿಹಾಸ ತಜ್ಞರಾಗಿರ್ಬೋದು ಅಥವಾ ತದನಂತರ ಬಂದಂಥ ಇತಿಹಾಸ ತಜ್ಞರಾಗಿರ್ಬೋದು, ಅವ್ರ ಬಗ್ಗೆ ಬರೆದಿದ್ದಾರೆ. ಅವ್ರ ಇತಿಹಾಸ ತಜ್ಞರ ಮಾತುಗಳನ್ನೇ ಇವ್ರು ತಗೊಳ್ಳಿಲ್ಲ, ಅದನ್ನ ಯಾರು ತಗೊಳ್ತಾರೆ? ಇವ್ರು ಇವಾಗ ಏನೇನೋ ವಿಷಯಗಳು ಹೇಳ್ತಾ ಇದ್ದಾರೆ. ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅಲ್ಲ, ಅಬ್ಬಯ್ಯ ಅವರ ಪರ್ಸನಲ್ ಅಥವಾ ವೈಯಕ್ತಿಕ ಶಾಸಕರಾದಂಥ ಅಭಯ ಪ್ರಸಾದ್ ಅವರು ತನ್ನ ಅನಿಸಿಕೆಯನ್ನ ಹೇಳಿದ್ದಾರೆ. ಅನಿಸಿಕೆಯಲ್ಲಿ ಹೇಳಿದ್ದಾರೆ, ಮುಂದೊಂದು ದಿವಸ ಅದು ಕಾಂಗ್ರೆಸ್ನ ನಿಲುವೇ ಆಗಬಹುದು. ಅಲ್ಲ, ಕಾಂಗ್ರೆಸ್ ನಿಲುವು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಮುಂದೆ ಅಂತದ್ದು ಯಾವುದು ಪ್ರಸ್ತಾವನೆ ಇಲ್ಲ. ಕಾಂಗ್ರೆಸ್ ಪಕ್ಷನೂ ಹೇಳಿಲ್ಲ, ಅವರು ನಿಲುವನ್ನು ಹೇಳಿದ್ದಾರೆ. ಅಲ್ಲ, ನನಗೆ ಅಸಮಾಧಾನ ಆಕ್ಷೇಪ ಎಲ್ಲಾಗುತ್ತೆ ಗೊತ್ತಾ ಇರ್ಷಾದ್ ಅವರೇ? ಇಷ್ಟು ದಿವಸಗಳ ಕಾಲ ಬಿಜೆಪಿ ಅವ್ರ ಮೇಲೆ ನೀವು ಆರೋಪ ಮಾಡ್ತಾ ಇದ್ರಿ, ಏನಂತ, ಇವರು ಯಾವುದೋ ಒಂದು ನೀರಿನ ಸಮಸ್ಯೆಯೋ ಮತ್ತೇನೋ ಸಮಸ್ಯೆಯೋ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಸೆಂಟ್ರಲ್ ಧರ್ಮ ತಂದು ಬಿಡ್ತಾರೆ, ಕೋಮು ವಿಚಾರಗಳನ್ನು ತಂದ್ಬಿಡ್ತಿದ್ದಾರೆ ಅಂತ ಹೇಳ್ತೀರಿ. ನೀವೇನ್ ಮಾಡ್ತಿದ್ದೀರಾ ಹಾಗಾದ್ರೆ? ಆಗ್ತಿದೆ ತಾನೆ? ಅಲ್ಲ, ಟಿಪ್ಪು ಸುಲ್ತಾನ್ ಅವರು ಈ ರಾಜ್ಯದಲ್ಲಿ ಆಳ್ವಿಕೆಯನ್ನು ಮಾಡಿದಂಥವರು, ಸುಭಿಕ್ಷೆಯನ್ನು ತಂದಂಥವರು, ಆಮೇಲೆ ಎಲ್ಲ ಜಾತಿ ಜನಾಂಗ ಧರ್ಮದವ್ರನ್ನ ಜೊತೆಲಿ ತೆಗೆದುಕೊಂಡು ಹೋದಂಥವ್ರು, ವೈಜ್ಞಾನಿಕವಾಗಿ ಈ ರಾಕೆಟ್ಗಳು, ಫಿರಂಗಿಗಳಾಗಿರ್ಬೋದು, ರೇಷ್ಮೆ ವ್ಯಾಪಾರ ಆಗಿರ್ಬೋದು, ಎಲ್ಲವನ್ನ ತಂದಂತ ಒಬ್ಬ ಟಿಪ್ಪು ಸುಲ್ತಾನ್ ಅವರ ಹೆಸರನ್ನ ಮಹನೀಯರಾಗಿ ಅವ್ರನ್ನ ಹೆಸರನ್ನ ಇಡಬಹುದು ಅಂತ ಹೇಳಿದ್ರೆ ಅದು ಧರ್ಮ ಮಧ್ಯದಲ್ಲಿ ತಂದಂಗಾಗತ್ತಾ? ಸರಿ, ಇವಾಗ ನಿಮ್ಮ ಪಕ್ಷನೂ ಅದನ್ನೇ ಹೇಳ್ತಾ ಇದೆಯಾ? ವಿವಾದಾತ್ಮಕ ಆಗಾಗ ಆ ಹೆಸರು ಬಂದ ಸಂದರ್ಭದಲ್ಲಿ ಪಕ್ಷದವರು ಅದೇ ಹೇಳ್ತಿದ್ದಾರಾ? ನಾನು ಈಗಾಗಲೇ ಹೇಳಿದ್ದೀನಲ್ಲ, ಶಾಸಕರು ಸದನದಲ್ಲಿ ಎಲ್ಲ ಮಹನೀಯರ ಹೆಸರನ್ನು ಇಡ್ತಾ ಇದೀವಿ, ಅದನ್ನ ನಾವು ವೆಲ್ಕಮ್ ಮಾಡ್ತಾ ಇದೀವಿ. ಅದೇ ರೀತಿ ಈ ಹೆಸರನ್ನು ಇಟ್ರೆ ಅಂತ ಅದು ಶಾಸಕರ ಅನಿಸಿಕೆ ಆಗಿದೆ ಅಲ್ಲಿ. ಅಲ್ಲ, ಯುಟಿ ಖಾದರ್ ಅವರೇ ಇರೋ ವಿಷಯ ಮಾತಾಡಿ ಅಂತ ಹೇಳಿದ್ರು ಕೂಡ ಅಭಯ್ ಅವರು ವಾಸ್ ನಾಟ್ ರೆಡಿ ಟು ಲಿಸನ್. ನನ್ನ ಅಭಿಪ್ರಾಯವನ್ನು ನಾನು ಮಂಡಿಸ್ತೀನಿ ಅನ್ನುವಂಥ ನಿಲುವಿಗೆ ಬರ್ತಾರೆ ಅಂತ ಹೇಳಿದ್ರೆ ಮುಂದೊಂದು ದಿವಸ ಅದು ಕಾಂಗ್ರೆಸ್ನ ನಿಲುವು ಆಗಬಹುದು, ಆಗದೆಯೂ ಇರಬಹುದು. ಆದ್ರೆ ಒಂದು ವಿವಾದಾತ್ಮಕ ಹೆಸರಿದೆ ಅಂತ ಹೇಳಿದ್ರೆ ಜಾಣತನ ಏನು ಅಂತ ಹೇಳಿದ್ರೆ ಸಮಾಜ ವಿವಾದಾತ್ಮಕ ಹೆಸರು ಮಾಡಿರೋರು ಯಾರು?
ವಿವಾದಾತ್ಮಕ ಹೆಸರು ಯಾರು ಮಾಡಿದಾರೆ ಅದನ್ನ? ರೈಟ್. ಈಗ ರತನ್ ರಾಜಕೀಯವಾಗಿ ತನ್ನ ಬೇಳೆಯನ್ನ ಬೇಯಿಸ್ಕೊಳ್ಳೋದಕ್ಕಾಗಿ ಅದನ್ನ ಅವರು ವಿವಾದನಾಗಿ ಮಾಡಿದ್ದಾರೆ. ನಾವು ನೋಡಿ ಇದುವರೆಗೂ ಪಾಠದಲ್ಲಿ ಮೈಸೂರಿನ ಹುಲಿ ಟಿಪ್ಪು ಬಂದಿದ್ದೀವಿ. ರಾಷ್ಟ್ರಕ್ಕಾಗಿ ಹೋರಾಡಿದಂತ ವ್ಯಕ್ತಿಯನ್ನ ನೀವು ವಿವಾದಾತ್ಮಕ ಮಾಡ್ಬಿಟ್ಟು ಇವತ್ತು ನೀವು ಟಿಪ್ಪು ಅನ್ನೋದನ್ನ ವಿವಾದ ಅಂತ ಹೇಳ್ತೀರ, ನಾವು ಹೇಗೆ ಒಪ್ಕೊಳಕ್ಕಾಗತ್ತೆ ಅಂತ ಕೇಳ್ತಿದ್ದಾರೆ. ನೋಡಿ, ಅವ್ರು ಬರ್ದಿರೋಂಥ ಇದಿದೆಯಲ್ಲ, ಟೆಕ್ಸ್ಟ್ ಬುಕ್ಗಳೇನಿದೆಯಲ್ಲ, ಅವ್ರು ಬರ್ದಿರೋದು ಓದಬೇಕು. ಆವಾಗ ಇವರು ಸರ್ಕಾರದಲ್ಲಿದ್ದಾಗ ಏನ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ಗಳನ್ನ ಇವರ ಸರ್ಕಾರದ ಅವರ ಸಮಕಾಲೀನ ಇತಿಹಾಸ ತಜ್ಞರ ಬಗ್ಗೆ ನಾನು ಉಲ್ಲೇಖ ಮಾಡಿದ್ದು, ಇವ್ರ ಪ್ರಶ್ನೆ ಪುಸ್ತಕ ಬರೆದಿರೋರ ಬಗ್ಗೆ ಹೇಳ್ತಾ ಇರೋದಲ್ಲ, ನಾನು ಇವ್ರ ಪ್ರಶ್ನೆಗೆ ಉತ್ತರ ಹೇಳ್ತಾ ಇದ್ದೀನಿ. ಆವಾಗ ಏನ್ ಮಾಡ್ತಾರೆ, ಅವರು ಮುಂದಿನ ಜನರೇಷನ್ ಅನ್ನ ಟಾರ್ಗೆಟ್ ಮಾಡಿ ಏನ್ ಮಾಡ್ತಾರೆ, ಅವರನ್ನ ಬ್ರೈನ್ ವಾಶ್ ಮಾಡುವಂತ ವಿಷಯಗಳನ್ನ ತುಂಬಿ ತುರುಕ್ತಾರೆ. ಆಯ್ತಾ? ಅದರಲ್ಲಿ ಏನು ಅಂತ ಹೇಳಿದ್ರೆ, ನಮ್ಮ ಮೂಲ ದೇವಸ್ಥಾನಗಳ ಬಗ್ಗೆ ಎಲ್ಲಾದ್ರೂ ಉಲ್ಲೇಖ ಇದೆಯಾ? ನಮ್ಮ ದೊಡ್ಡ ದೊಡ್ಡ ಹಿಂದಿನ ಹೀರೋಸ್ ಅವ್ರ ಬಗ್ಗೆ ಎಲ್ಲೋ ಒಂದು ಚಿಕ್ಕದಾಗಿ ಬರೀತಾರೆ. ಆದ್ರೆ ಮೊಘಲರು ಆಳಿದಕ್ಕೆ ಒಂದು ಬುಕ್ಕಲ್ಲಿ ನಮ್ಗೆ ಅರ್ಧ ಬುಕ್ಕೆ ಮೊಘಲರು ಹಿಂಗ್ ಬಂದ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಕೊಂಡು ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದು, ದಾಳಿ ಮಾಡಿದ್ದು, ಲೂಟಿ ಮಾಡಿದ್ದನ್ನ ದೊಡ್ಡದಾಗಿ ಇವರು ಏನ್ ಮಾಡ್ತಾರೆ, ವಿಜೃಂಭಣೆ ಮಾಡ್ತಾರೆ. ಆನಂತರ ನೆಕ್ಸ್ಟ್ ಬ್ರಿಟಿಷರು ಹೆಂಗ್ ಬಂದ್ರು, ಏನಾಯ್ತು, ಅವ್ರು ಹೆಂಗ್ ಬಂದ್ರು, ಏನೇನ್ ಮಾಡಿದ್ರು, ಅವ್ರು ನಮ್ಮ ಮೇಲೆ ಹೆಂಗ್ ಆಳಿದ್ರು ಅನ್ನುವಂತ ಒಂದು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದ್ದನ್ನ ದೊಡ್ಡದಾಗಿ ವಿಜೃಂಭಿಸ್ತಾರೆ. ಆದ್ರೆ ಈ ದೇಶದ ಸಂಗೊಳ್ಳಿ ರಾಯಣ್ಣ ಅವ್ರ ಬಗ್ಗೆ ಎಷ್ಟು ಓದಿದೀವಿ ನಾವು? ಹೌದು, ಎಷ್ಟು ಓದಿದೀವಿ? ಕರೆಕ್ಟ್. ಆಯ್ತಾ? ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಬಗ್ಗೆ ಎಷ್ಟು ಓದಿದೀವಿ? ಸಿನಿಮಾ ಮತ್ತೆ ಕೆಲವೊಂದು ಪುಸ್ತಕಗಳಲ್ಲಿ ಅಷ್ಟೇ ಕಂಡಿದ್ದಾಯ್ತು. ಅದೇ ಸ್ವಲ್ಪ ಎಲ್ಲೋ. ಪುರಂದರದಾಸರ ಬಗ್ಗೆ, ಕನಕದಾಸರ ಬಗ್ಗೆ ಎಷ್ಟು ಓದಿದೀವಿ ನಾವು? ಕೆಂಪೇಗೌಡರ ಬಗ್ಗೆ ಎಷ್ಟು ಓದಿದೀವಿ ನಾವು? ಒಂದೊಂದು ಪಾಠ ಇರ್ತಿತ್ತು, ಇಲ್ಲ ಎಲ್ಲೋ ಒಂದು ಪೇಜ್ ಇರ್ತಿತ್ತು, ಇಲ್ಲ ಒಂದು ಪ್ಯಾರಾಗ್ರಾಫ್ ಇರ್ತಿತ್ತು. ಈ ದೇಶವನ್ನ ಅಂದ್ರೆ ಸಾಮಾಜಿಕ ಸುಧಾರಣೆ ತಂದಂತ ಬಸವೇಶ್ವರರ ಬಗ್ಗೆ ಎಷ್ಟು ಓದಿದೀವಿ ನಾವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಷ್ಟು ಓದಿದೀವ ನಾವು? ಸಮಾಜ ಸುಧಾರಕರಾದ ನಾರಾಯಣ ಗುರುಗಳ ಬಗ್ಗೆ ಎಷ್ಟು ಓದಿದೀವಿ ನಾವು? ನಾರಾಯಣ ಗುರು ಅಂದ್ರೆ ತುಂಬಾ ಜನ ಗೊತ್ತೇ ಇಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಆಯ್ತಾ? ಎಲ್ಲಿಂದೋ ಬಂದ ಮೊಘಲರು ಅವ್ರು ನಮ್ಮ ಮೇಲೆ ಮಾಡಿದ ದಾಳಿ, ದಬ್ಬಾಳಿಕೆ, ಯಾರು ಹೇಳಿದ್ದು? ಎಲ್ಲಿಂದ ಬಂದವರು? ಅವ್ರ ಮೂಲ ಎಲ್ಲಿದ್ದು? ಆಯ್ತಾ? ಅವ್ರು ಟಿಪ್ಪು ಸುಲ್ತಾನ್ ಇರ್ಬೋದು, ಇಲ್ಲಿ ಹುಟ್ಟಿದಿರ್ಬೋದು. ನಿಮ್ ಪಾಯಿಂಟ್ ಬರ್ತೀನಿ. ಆದ್ರಿಂದಾಗಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ, ನಮ್ಮ ಮೇಲೆ ಮಾಡಿದ ದಬ್ಬಾಳಿಕೆಗಳನ್ನ ಇವರು ಏನಿದೆ ನೆಕ್ಸ್ಟ್ ಜನರೇಷನ್ಗೆ ಬ್ರೈನ್ ವಾಶ್ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಅದು ಕಾಲಕ್ರಮೇಣ ಏನಾಯ್ತು, ಇನ್ಫಾರ್ಮೇಶನ್ ಏಜ್ ಅಲ್ಲಿ ರಿಯಲ್ ಇನ್ಫಾರ್ಮೇಶನ್ಗಳು ಕೂಡ ಅಲ್ಲಿ ತುಂಬಿದ್ರಿಂದಾಗಿ ಜನ ಅವೇರ್ನೆಸ್ ಆಗಿ ಅವ್ರಿಗೆ ಗೊತ್ತಾಗಿದೆ ಇವಾಗ ವಿಷಯ. ಈ ರಾಜಕೀಯ ನಾಯಕರ ಮರ್ಜಿಲಿ, ಆ ಗೊಂದಲದಲ್ಲಿ ನಿಜಕ್ಕೂ ಕನ್ಫ್ಯೂಸ್ ಆಗಿರೋದು ಯಾರು ಗೊತ್ತಾ? ಸ್ಟೂಡೆಂಟ್ಸ್, ಜನಸಾಮಾನ್ಯರು, ಸಾರ್ವಜನಿಕರು. ಮೈಸೂರು ಹುಲಿ ಟಿಪ್ಪು ಅಂತ ಓದಿದ್ವಿ ಅಲ್ವಾ? ಈ ಥರದ ಕನ್ಫ್ಯೂಷನ್ ಬರುತ್ತೆ. ಮತ್ತು ಇವತ್ತು ಮತಾಂಧ ಅಂತೀರಿ, ಮತ್ತೊಂದು ಅಂತೀರಿ, ಹೌದಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಅಂದರೆ ಆ ವಿವಾದಾತ್ಮಕ ಹೆಸರನ್ನು ಏರ್ಪೋರ್ಟಿಗೆ ಇಟ್ಟಾಗ ಎಂಥ ಒಂದು ಬೆಳವಣಿಗೆಗಳಾಗುತ್ತೆ. ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ವಾ? ತಲತಲಾಂತರಕ್ಕೂ ಆ ಏರ್ಪೋರ್ಟ್ ಉಳ್ಕೊಳ್ಬೇಕಲ್ಲ. ಅದು ರಾಜಕೀಯ ನಾಯಕರಿಗೆ ಅರಿವಿಲ್ವಾ? ಅರಿವಿರ್ಬೇಕು ಅಲ್ಲ. ಅದು ಇವತ್ತು ಶಾಸಕ ಅಬ್ಬೈ ಪ್ರಸಾದ್ ಅವರು ಮಾತಾಡೋರಿಗೆ ತಲೆಯಲ್ಲಿ ಇರ್ಬೇಕಾಗಿತ್ತು ಇವತ್ತು ಮಾತಾಡುವಾಗ. ಆಯ್ತಾ? ಇದರಿಂದ ಆಗಿರೋ ರಿಫ್ಲೆಕ್ಷನ್ಸ್ ಏನು, ಆ ನಂತರ ಇದು ರಾಜ್ಯದ ಜನತೆಗೆ ಏನ್ ಮೆಸೇಜ್ ಹೋಗುತ್ತೆ ಅನ್ನುವಂಥದ್ದು. ಆಯ್ತಾ? ಅವರಿಗೆ ಕುವೆಂಪು ಹೆಸರು ಹೇಳಿದ್ರೆ ರೋಮಾಂಚನ ಆಗುತ್ತೆ, ಸಂಗೊಳ್ಳಿ ರಾಯಣ್ಣ ಅಂದಾಗ ರೋಮಾಂಚನ ಆಗುತ್ತೆ, ರಾಣಿ ಚೆನ್ನಮ್ಮ ಅಂದಾಗ ಆಕ್ರೋಶ ಉಕ್ಕಿ ಬರುತ್ತೆ. ಟಿಪ್ಪು ಸುಲ್ತಾನ್ ಆ ರೋಮದಲ್ಲಿ ಬೆಂಕಿ ಕಿಡಿಯಾಗಿ ಕೂತ್ಕೊಳ್ಳೋಕೆ ನಿಮಗೆ ಯಾಕಂತ ಹೇಳಿದ್ರೆ, ನಮ್ಮ ಜನದ ಮೇಲೆ ದಬ್ಬಾಳಿಕೆ ಮಾಡಿದ್ರಿಂದ ಒಂದು, ನಮ್ಮ ಜನಗಳನ್ನ ಕನ್ವರ್ಷನ್ ಮಾಡಿದ್ರಿಂದ ಎರಡು, ಕನ್ನಡವನ್ನ ನಿಷೇಧ ಮಾಡಿ ಪರ್ಷಿಯನ್ನ ಭಾಷೆಯನ್ನ ಹೇರೋಕೆ ಪ್ರಯತ್ನ ಮಾಡಿದ್ರಿಂದ ಮೂರು, ವೀರ ಮದಕರಿ ನಾಯಕರನ್ನ ಚಿತ್ರದುರ್ಗ ಕೊಂದಿದ್ದರಿಂದ ಓಬವ್ವ ಅವರನ್ನ ಒಪ್ಪುವಂತ ಯಾರು ಕೂಡ ಟಿಪ್ಪು ಹೈದರ್ ಅಲಿಯನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಆಯ್ತಾ? ಆನಂತರ ಹೀಗೆ ಹಲವೊಂದು ನಾನು ಹೇಳ್ತಾ ಹೋಗ್ಬೋದು. ಇಲ್ಲಿ ಮಂಗಳೂರಿನ ಕ್ರಿಶ್ಚಿಯನ್ಸ್ ಅನ್ನ ಅವರನ್ನ ಮಾರಣ ಹೋಮ ಮಾಡಿದ್ರಿಂದ, ಮೇಲುಕೋಟೆಯ ಅಯ್ಯಂಗಾರಗಳನ್ನ ಅವರನ್ನ ಮಾರಣ ಹೋಮ ಮಾಡಿದ್ರಿಂದ, ಅಷ್ಟೇ ಅಲ್ಲ ಈ ಮಲಬಾರಲ್ಲಿ ಅವ್ರು ಮಾಡಿರುವಂತ ಚಿತ್ರಹಿಂಸೆಗಳು, ಆನಂತರ ಕನ್ವರ್ಷನ್ ಕತೆ ಕೇಳಿದ್ರೆ ಯಾಕೆ ನಾವು ಒಂದು ಸ್ವಾಭಿಮಾನಿ ದೇಶದವರಾಗಿ ರಾಜ್ಯದವರಾಗಿ ನಾವ್ಯಾಕೆ ಒಬ್ಬ ದಬ್ಬಾಳಿಕೆಯನ್ನ ಲೂಟಿಕೋರನ್ನ ಮತಾಂಧನನ್ನ ನಾವು ಒಪ್ಪಬೇಕು? ನೀವು ಹೇಳಿ. ಅದೇ ನಾವು ನೋಡಿ, ಇವಾಗ ಅಬ್ದುಲ್ ಕಲಾಂ ಅವರ ಹೆಸರು ನಮ್ಗೆ ಬರುತ್ತೆ.
ಯಾರಾದ್ರೂ ಇಲ್ಲಿ ಯಾರೇ ಹೇಳಬೇಕಾದ್ರೆ ಅವ್ರ ಬಗ್ಗೆ ಏನಾದ್ರೂ ಕೆಟ್ಟದ್ ಮಾತಾಡ್ತಾರ? Right, ನಾವು right, ಅವ್ರನ್ನ ಒಂದು ಮಹನೀಯ ಅಂತ ಪೂಜೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ, ಆಯ್ತಾ ಅಲ್ವಾ? ಹೌದು. ಅದೇ ಪಾಯಿಂಟ್ ಹೇಳ್ತಾ ಇದ್ದೀನಿ. ಆದ್ರಿಂದಾಗಿ ಈ ಎಲ್ಲ ವಿಷಯದಿಂದಾಗಿ ಇಲ್ಲಿ ಜಾತಿ ನಮ್ಗೆ ಇಲ್ಲ, ವಿರೋಧ ಇದೆ. ಈ ಜಾತಿ ವಿಷಯ ಇಲ್ಲ. No. ಯಾವುದೇ ಧರ್ಮ ಜಾತಿಯಲ್ಲಿ ಇರುವಂತಹ ಇವಾಗ ಮಹನೀಯರನ್ನ ಮಹನೀಯರು ಅಂತಾನೆ ಒಪ್ಕೊಳ್ತೀವಿ. Exactly. ಆದ್ರೆ ವ್ಯತ್ಯಾಸ ಇದ್ರೆ ಇದನ್ನು ಅಶ್ಫಾಕುಲ್ಲಾ ಖಾನ್ ಅವರನ್ನ ನಾವು ಮಹನೀಯರು ಅಂತ ಹೇಳ್ಕೊಂಡು ಪೂಜೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ರೈಟ್. ಇವರು ಅಬ್ದುಲ್ ಕಲಾಂ ಅವರನ್ನ ಪೂಜೆ ಮಾಡ್ಲಿಕ್ಕೆ ರೆಡಿ ಇದ್ದೀವಿ. ಆದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದಂತ ಮತಾಂಧರನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ರಾಜಕೀಯ ನಾಯಕರ ಸ್ಟೇಟ್ಮೆಂಟ್ಗಳು ಎಷ್ಟರ ಮಟ್ಟಿಗೆ ರಾಜ್ಯದಲ್ಲಿ ಸಂಚಲನವನ್ನು ಹುಟ್ಟು ಹಾಕುತ್ತೆ ಅನ್ನೋದಕ್ಕೆ ಇವತ್ತು ಅಬ್ಬಯ್ಯ ಅವರ ಸ್ಟೇಟ್ಮೆಂಟೇ ಒಂದು ಸ್ಪಷ್ಟ ನಿದರ್ಶನ. ಇದೇನು ಚುನಾವಣೆ ಹತ್ತಿರ ಬಂತು ಅಂತ ಹೇಳಿ ಆ ಜನರನ್ನು ಓಲೈಕೆ ಮಾಡುವ ತಂತ್ರವು ಮತ ಬ್ಯಾಂಕನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ಪಾನ್ನ ಪ್ಲೇ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಅಂತಲೇ ಯಾಕಿದು? ಅಲ್ಲ, ಇದು ಅವ್ರ ಪಕ್ಷದವರು ಇವ್ರನ್ನ ಮುಂದೆ ಬಿಟ್ಟು ಹೇಳಿಸಿದಾರದೆ ಇದು ಒಂದು ಮತ ಬ್ಯಾಂಕ್ಗೋಸ್ಕರ ಮಾಡಿರೋದೇ ಇದು. ಅದು ಮುಂದಿನ ದಿನಗಳಲ್ಲಿ ನಾವು ನೋಡ್ತೀವಿ. ಇವಾಗ ಈ ಅಬ್ಬಯ್ಯ ಅವ್ರ ವಿಚಾರನ ಮಾತಾಡೋಣ. ನೋಡಿ, ಅವ್ರು ಕುಣಿಗಲ್ ಶಾಸಕರಾಗಿದ್ದುಕೊಂಡು ಸಭೆಯಲ್ಲಿ ಅಲ್ಲಿ ಕುಣಿಗಲ್ ಸಮಸ್ಯೆಗಳ ಬಗ್ಗೆ ಸಾರಿ ಅವರು ಹುಬ್ಳಿ ಅಲ್ಲಿನ ಶಾಸಕರಾಗಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಏನಾದ್ರು ದನಿ ಎತ್ತಿದಾರಾ? ಹೌದು, ಯಾವುದೂ ಇಲ್ಲ. ಇದು ಯಾವುದೋ ಒಂದು ಕುಣಿಗಲ್ ಶಾಸಕರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ, ಆಯ್ತಾ? ಆಮೇಲೆ ಅವರು ಅದ್ರ ಬಗ್ಗೆ ದನಿ ಎತ್ತಿದಾರಾ? ಅಲ್ಲಿನ ಸಮಸ್ಯೆಗಳ ಬಗ್ಗೆ ದನಿ ಎತ್ತಿದಾರ? ಇಲ್ಲ. ಇಲ್ಲಿ ಎಲ್ಲಿಂದನೋ ಒಂದು ವಿಷಯ ತಗೊಂಡ್ಬಂದು ಹೊರಗಡೆ ರಿಯಲ್ ಸಬ್ಜೆಕ್ಟ್. ಮತ್ತೆ ಇನ್ನೊಂದೇನಂತಂದ್ರೆ ನೋಡಿ, ಇವತ್ತಿನ ಕಾಲಾನುಕಾಲಕ್ಕೆ ವಿಜ್ಞಾನ ಬದಲಾಗುತ್ತೆ. ಮತ್ತೆ ಹಾಗೆ ನೋಡಿಕೊಂಡ್ರೆ ಇದೇನಾದರೆ ಭೂಗೋಳ ಬದಲಾಗುತ್ತೆ, ಆದರೆ ಇತಿಹಾಸ ಬದಲಾಗಲ್ಲ. ಬಟ್ ಇವತ್ತಿನ ದಿವಸ ವಿಪರ್ಯಾಸ ಏನು ಅಂತಂದ್ರೆ ಆ ಇತಿಹಾಸನೇ ಬದಲಾವಣೆ ಮಾಡ್ತಾ ಇದ್ದಾರೆ. ಇವ್ರ ಅಧಿಕಾರಕ್ಕೆ ಬಂದಾಗ ದೇಶ ಪ್ರೇಮಿಗಳಾಗಿದ್ದ ಇವರು ದೇಶದ್ರೋಹಿಗಳ ಹೋಗ್ತಾರೆ, ಇವ್ರ ಅಧಿಕಾರಕ್ಕೆ ಬಂದಾಗ ಅದೇ ದೇಶದ್ರೋಹಿಗಳು ದೇಶ ಪ್ರೇಮಿಗಳ ಹೋಗ್ತಾರೆ. ಇದು ಈ ಒಂದು ಹೆಸರಲ್ಲ, ಬಹಳಷ್ಟು ಹೆಸರುಗಳು ಬರ್ತವೆ. ಬೇಕಾದ್ರೆ ಅದನ್ನು ಇನ್ನೊಂದು ದಿವಸ ಚರ್ಚೆ ಮಾಡೋಣ. ಹಾಗಾಗಿ ಇವ್ರು ಎಲ್ಲಾದ್ರೂ ಇವರು ವೈಯಕ್ತಿಕ ಲಾಭಕ್ಕೋಸ್ಕರನೇ ಮಾಡ್ತಾರೆ ಅಷ್ಟೇ ಹೊರತು ಇನ್ನೇನಲ್ಲ. ಇವಾಗ ಬಲಿಪಶು ಜನನೇ ಬಲಿಪಶು ಆಗೋದು. ಇದ್ಯಾವ ಹಣೆ ಬರ? ಓಟ್ ಹಾಕೋದಂತೆ, ಗೆಲ್ಸೋದಂತೆ, ಆ ನಾಯಕ ಆ ಕ್ಷೇತ್ರದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ಬೇಕಂತೆ, ಸದನ ಇರೋದೇ ಅದಕ್ಕಂತೆ, ಟ್ಯಾಕ್ಸ್ ದುಡ್ಡಲ್ಲೇ ಸೌಧಗಳನ್ನು ಕಟ್ಟದಾರಂತೆ. ಅಲ್ಲಿ ಮಾತಾಡೋದು ಧರ್ಮ, ಅಲ್ಲಿ ಮಾತಾಡೋದು ಕೋಮು ಅನ್ನೋದಾದ್ರೆ ಜನ ಏನ್ ಕೇಳಿದ್ರೆ ಇದನ್ನ ನೋಡಿ. ಈ ಹೆಸರುಗಳು ಇಡ್ಬೇಕಾದ್ರೆ ಓಲೈಕೆ ಬರುತ್ತೆ, ಕೆಲವ್ರನ್ನ ಮನವೊಲಿಸೋದಕ್ಕೆ ಅನ್ನೋದು ಎಲ್ಲಾ ಪಕ್ಷದವರು ಮಾಡ್ತಾರೆ. ಇವಾಗ ಇವರು ಈ ಬೊಮ್ಮಾಯಿ ಸರ್ಕಾರ ಇದ್ದ ಲಾಸ್ಟ್ ಮೂಮೆಂಟ್ ಅಲ್ಲಿ ಮೀಸಲಾತಿ ವಿಷಯ ಏರ್ಪೋರ್ಟ್ ವಿಚಾರಕ್ಕೆ ಬರೋಣ. ಬೊಮ್ಮಾಯಿ ಸರ್ಕಾರ ಇದ್ದಾಗ ಎಲ್ಲೋ ಒಂದು ಕಡೆ ಲಿಂಗಾಯತ್ ಸಮುದಾಯನ ನಮ್ಮಿಂದ ದೂರ ಆಗ್ತಿದಾರ, ಯಡಿಯೂರಪ್ಪನ ಮೂಲೆ ಗುಂಪು ಮಾಡ್ದ ಅಂತೇಳಿ ಒಂದು ಮನ್ಸಿಗೆ ಬಂದು ಆ ಶಿವಮೊಗ್ಗ ಏರ್ಪೋರ್ಟ್ಗೆ ಯಡಿಯೂರಪ್ಪನವ್ರ ಹೆಸರು ಇಡಬೇಕು ಅಂತ ಕರ್ನಾಟಕ ಸರ್ಕಾರ ಸೂಚನೆ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ರು. ಆದ್ರೆ ಯಡಿಯೂರಪ್ಪನವರೇ ಅಲ್ಲಿ ಮಧ್ಯಪ್ರವೇಶಿಸಿ ನನ್ನ ಹೆಸರು ಬೇಡ, ಕುವೆಂಪು ಅವ್ರ ಹೆಸರು ಅಂತ ಅವ್ರು ಸೂಚಿಸಿದ್ರು. ಅದು ಒಂದು ವಿವಾದಕ್ಕೆ ಎಡೆ ಮಾಡ್ಕೊಡ್ತಿತ್ತು. ಅದು ಅಲ್ಲಿಗೆ ನಿಂತೋಯ್ತು. ಇವತ್ತಿನ ದಿವಸ ಇವರು ಹೊಸದಾಗ ಒಂದು ವಿವಾದನ ಹುಟ್ಟಾಕ್ತಾ ಇದ್ದಾರೆ. ಈ ಇತಿಹಾಸನ ತಿರುಚುವಂತ ಕೆಲಸಗಳು ಇವರು ವೈಯಕ್ತಿಕ ಲಾಭಗಳಿಗೋಸ್ಕರ ಮತ್ತೆ ವೋಟ್ ಬ್ಯಾಂಕ್ಗೋಸ್ಕರ ಮಾಡ್ತಾ ಇರೋದು ತುಂಬಾ ವಿಪರ್ಯಾಸ. ಇದನ್ನು ಮಾಡಬಾರ್ದು. ಇದು ಇವ್ರ ಸಾಧನೆಗಳು ಜನಕ್ಕೆ ಅರ್ಥ ಆಗುತ್ತೆ, ಜನರನ್ನ ಮರೆಮಾಚ್ತಾ ಇದ್ದಾರೆ. ಇವಾಗ ಇನ್ನೊಂದೇನಂತಂದ್ರೆ ಇವರು ಈ ಹೆಸರುಗಳು ತಗೊಂಬಂದ ತಕ್ಷಣ ಯಾವುದೋ ಒಂದು ಸಮುದಾಯ, ಒಂದು ಕೋಮ್ನವರು ಇವರೇ ನಮ್ಮನ್ನೇನೋ ಮೇಲೆತ್ತಾರನೋ ಅಂತ ಹೇಳಿ ಇವ್ರು ಅಂದ್ಕೊಳ್ಳೋದು. ಇವರು ಅವ್ರ ವಿರುದ್ಧವಾಗಿ ಇವರು ಸ್ಟೇಟ್ಮೆಂಟ್ ಕೊಟ್ಟಾಗ ಎಲ್ಲ ಏನೋ ಹಿಂದೂಗಳೆಲ್ಲ ನಮ್ಮ ಪರ ನಿಲ್ತಾರೇನೋ ಅಂತ ಒಂದು ಭಾವನೆ ಇವ್ರಿಗೆ ಬರೋದು. ಇದು ಸಾಮಾನ್ಯವಾಗಿ ನಾವು ನೋಡ್ತಾನೆ ಇದೀವಿ. ಈ ಹಿಂದೆ ನಾನು ಒಂದು ಸಣ್ಣ ಈ ಹಿಂದೆ ಮೊನ್ನೆ ಯಾವುದೋ ಒಂದು ಡಿಬೇಟ್ ಅಲ್ಲಿ ಇದೇ ತರ ಈ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿ ಡಿಬೇಟ್ ಅಲ್ಲಿ ಒಂದು ಮುಸ್ಲಿಂ ಮುಖಂಡರು ಬಂದಿದ್ರು. ಅವ್ರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದವರಲ್ಲ. ಅವರೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಯಾವುದೇ ಪಕ್ಷದವರು ನಮ್ಗೇನು ಮಾಡಿಲ್ಲ, ಎಲ್ಲ ನಮ್ಮನ್ನು ಉಪಯೋಗಿಸ್ಕೊಂಡಿದಾರಷ್ಟೇ. ಒಂದು ವ್ಯತ್ಯಾಸ ಏನು ಅಂತಂದ್ರೆ ಬಿಜೆಪಿನವರಾದ್ರೆ ನಮ್ಮನ್ನು ಹೊಡೆದು ಬಿಸಿಲಲ್ಲಿ ಹಾಕ್ತಾರೆ, ಕಾಂಗ್ರೆಸ್ನವ್ರು ಹೊಡೆದು ನೆರಳಲ್ಲಿ ಹಾಕ್ತಾರೆ, ಅಷ್ಟೇ ವ್ಯತ್ಯಾಸ ಅಂತೇಳಿ ಒಂದು ಮುಸ್ಲಿಂ ಮುಖಂಡರು ಟಿವಿ ಸ್ಟುಡಿಯೋ ಅಲ್ಲಿ ಹೇಳಿದ್ರು. ಯಾವ್ದು ಬೆಸ್ಟ್ ಅಂತ ಅವ್ರು ಚೂಸ್ ಮಾಡ್ತಾರೆ ಅಷ್ಟೇ. ಇವ್ರಿಗೂ ಅವ್ರನ್ನ ಎಲ್ಲೂ ಮೇಲೆತ್ತ ಕೆಲಸ ಯಾರು ಮಾಡಿಲ್ಲ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಇವತ್ತಿನ ದಿವಸ ಹಿಂದುಳಿದಿರುವ ಕೋಮು ಅದೇ. ಆದ್ರೆ 75 ವರ್ಷದಲ್ಲಿ ಬಹಳಷ್ಟು ಇವರೇ ಇದ್ರಲ್ಲ, ಅಥವಾ ಇವರೇ ಇದ್ರಲ್ಲ, ಇವತ್ತಿನ ದಿವಸ ಅವ್ರು ಯಾಕೆ ಹಿಂದುಳಿದಿದ್ದಾರೆ? ಯಾರು ಈ ಕೋಮುಗಳನ್ನ, ಸಮುದಾಯಗಳನ್ನ ಬರೀ ಒಂದು ಮತ ಬ್ಯಾಂಕ್ ಆಗಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಹೊರತು ಇವ್ರ ಬಗ್ಗೆ ಯಾರು ಕಾಳಜಿ ಇಲ್ಲ. ಅದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಲಾಸ್ಟ್ ಇನ್ನೇನು ಸಾರ್ವತ್ರಿಕ ಚುನಾವಣೆ ಬರ್ತಿತ್ತು ಅಂದಾಗ 4% 2B ಮೀಸಲಾತಿನ ತೆಗೆದು ಬಿಟ್ಟು ಮತ ಬ್ಯಾಂಕನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಒಂದಷ್ಟು ಪ್ರಯತ್ನಗಳು BJP ಕಡೆಯಿಂದ ಆಯಿತು. ಅವ್ರಿಗೂ ಇವ್ರಿಗೂ ಏನು ವ್ಯತ್ಯಾಸ ಅಂತ ಆಗೋದಿಲ್ವೇ?
ಅಟ್ ದ ಸೇಮ್ ಟೈಮ್ ಚುನಾವಣೆ ಹತ್ರ ಬರ್ತಾ ಇದೆ. ಆ ಮತ ಬ್ಯಾಂಕ್ ಅನ್ನ ಸಂವಿಧಾನದಲ್ಲೇ ಇಲ್ಲ. ಸಂವಿಧಾನದಲ್ಲಿ ನೋಡಿ, ಧರ್ಮದ ಆಧಾರದಲ್ಲಿ ಮೀಸಲಾತಿ ಕೊಡುವಂತ ನೀವು ಸರ್ಕಾರಗಳು ಈ ಓಲೈಕೆ ಮಾಡ್ತಾರಲ್ಲ, ಫಸ್ಟ್ ಅದು ನಿಲ್ಲಿಸ್ಬೇಕು. ನಿಜವಾದಂತ ಏನು ಅಗತ್ಯ ಇದೆ. ಈಗ ನನ್ನ ಮಿತ್ರ ಹೇಳ್ದಂಗೆ ಎಲ್ಲ ಒಂದು ಜಾತಿಯಲ್ಲೂ ಕೂಡ ಹಿಂದುಳಿದವರು ಇದ್ದಾರೆ, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರು ಇದ್ದಾರೆ. ಇವ್ರು ಮೊನ್ನೆ ಹೇಳಿದಾಗ 10,000 ಕೋಟಿ ನಾವು ಮೀಸಲಿಡ್ತೀವಿ ಅಂತ ಹೇಳಿದ್ರ ಬದಲು 10,000 ಕೋಟಿ ನಿಮ್ಗೆ ಕೊಡ್ತೀವಿ ಅನ್ನೋದ್ರ ಬದಲು ಅವ್ರ ಹೆಣ್ಮಕ್ಳಿಗೆ ಇವ್ರು ಏನ್ ಮಾಡಿದ್ದಾರೆ, ಆ ಜಾತಿಯ ಹೆಣ್ಮಕ್ಳಿಗೆ ಏನ್ ಮಾಡಿದ್ದಾರೆ, ಎಷ್ಟು ಅವರು ಶೈಕ್ಷಣಿಕ ಮುಂದುವರಿಸಿದ್ದಾರೆ. ಈಗ ಜೈನರು ಬರ್ತಾರೆ, ಬೇರೆ ಎಲ್ಲ ಬರ್ತಾರೆ, ಅವ್ರು ಎಷ್ಟು ಮುಂದುವರಿಸಿದ್ದಾರೆ. ಈ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ 65 ವರ್ಷ ಆಳಿದ್ದಾರೆ. 125 ವರ್ಷ 135 ವರ್ಷ ಇತಿಹಾಸ ಇರ್ತಕ್ಕಂಥ ಸರ್ಕಾರ 65 ವರ್ಷ ಆಳಿದ್ದಾರೆ. ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿ ಆಳಿದ್ದಾರೆ. ಆದ್ರೆ ಎಷ್ಟು ಮುಂದುವರಿಸಿದ್ದಾರೆ. ಆದ್ರೂ ಯಾಕೆ ಮತ್ತೆ ಇನ್ನು ಓಲೈಸ್ತಕ್ಕಂಥದ್ದು ಮಾಡ್ತಿದ್ದಾರೆ? ನಿಜವಾಗಿ ಹೇಳ್ಬೇಕಂದ್ರೆ ಅಲ್ಲಿರ್ತಕ್ಕಂಥ ಮುಖಂಡರು ಕೂಡ ಕೆಲವರು ಇದನ್ನು ಒಪ್ಪೋದಿಲ್ಲ. ಇವ್ರೇನ್ ಗೊತ್ತಾ, ಇವ್ರು ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ಇವ್ರು ಹೋಗಿ ಮತ ಬ್ಯಾಂಕ್ಗೋಸ್ಕರ ಆ ಕ್ಷಣದಲ್ಲಿ ಹೇಳ್ತಾರೆ ಅಂತ ಅವ್ರಿಗೂ ಗೊತ್ತಿದೆ. ಆದ್ರೆ ಇದೆಲ್ಲ ಬೇಡ ಅಂತ ಕೂಡ ಹೇಳ್ತಾರೆ. ಇವರು ಆ ಕ್ಷಣದಲ್ಲಿ ಈಗ ಮೊನ್ನೆ ಸನ್ಮಾನ ಸಿದ್ದರಾಮಯ್ಯ ಅವ್ರಿಗೆ ಅದ ಹೇಳಿ, ಎಲ್ಲಾ ಸಮಾಜದವ್ರಿಗೆ ನಿಮಗೂ ಕೂಡ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಬೋದಿತ್ತು. ಎಲ್ಲಾ ಸಮಾಜದಂಗೆ ನಿಮಗೂ ಕೂಡ ಅನುಕೂಲಗಳಾಗುತ್ತೆ, ಸರ್ಕಾರದಿಂದ ಆಗ್ತಾ ಇತ್ತು. ಇಲ್ಲ ನಿಮಗೆ ಹಂಚ್ತೀವಿ, ನಿಮ್ಮನ್ನು ನಾವಿದ್ದೀವಿ ಅಂತಕ್ಕಂಥದ್ದು ಏನಾಗುತ್ತೆ, ಏನ್ ತೋರಿಸುತ್ತೆ ಹೇಳಿ ನೋಡೋಣ. ಇನ್ನು ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟಂಗ ಅದೆಲ್ಲ ಹೇಳ್ಬಾರ್ದು. ಹಾಗೆ ಇಲ್ಲೂ ಕೂಡ ಅಭಯ್ ಪ್ರಸಾದ್ ಅವರು ಏನ್ ಮಾತಾಡ್ತಾ ಇದ್ರಿ ಇವತ್ತು, ಅದ್ರ ಬಗ್ಗೆ ಗಮನ ಹರಿಸಬೇಕಾಗಿ ಬಿಟ್ರೆ ಇದು ಬೇಕಿರ್ಲಿಲ್ಲ ಅವ್ರಿಗೆ. ಇಂಥದ್ದು ನೋಡಿ, ನಾನು ಈ ಟೈಮಲ್ಲಿ ಅವರು ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ನಿಜವಾಗಿ ಗೌರವ ಕೊಡ್ಬೇಕು. ನಾವು ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ಬೇಕು. ಅವ್ರು ಹೇಳಿದ್ರು ನೋಡಿ, ಅದೆಲ್ಲ ಮಾತಾಡಿ, ಈ ವಿಷಯದ ಬಗ್ಗೆ ಮಾತ್ರ ಮಾತಾಡಿದ್ರು, ಎಷ್ಟು ಹೇಳಿದ್ರು ಕೂಡ ಅವ್ರು ಕೇರ್ ಮಾಡ್ತಾರೆ. ಅಂದ್ರೆ ಇವ್ರ ಮನಸ್ಥಿತಿ ಏನಿರ್ತದೆ ಹೇಳಿ ನೋಡಿ, ಏನ್ ಮನಸ್ಥಿತಿ ಇರ್ತದೆ ಅಂದ್ರೆ ಸನ್ಮಾನ್ಯ ಯುಟಿ ಖಾದರ್ ಅವರಿಗೆ ಸದನ ಚೆನ್ನಾಗಿ ನಡೀಬೇಕು, ಏನು ಅಗತ್ಯ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಅವತ್ತಿನ ಕೂಡ ಸದನ ಚೆನ್ನಾಗಿ ನಡೆಸ್ಕೊಂತ ಜೊತೆಗೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಂಥ ಎಲ್ಲೋ ಒಬ್ಬರು ಬೇಕಂತೇಳಿ ಈ ರೀತಿ ಮಾಡಿ ಇಡೀ ಸದನವನ್ನ ಹಾಳು ಮಾಡ್ತಾರೆ. ಜೊತೆಗೆ ಜನರ ಒಂದು ದಿಕ್ ತಪ್ಪಿಸೋದಕ್ಕೆ ಎಲ್ಲ ವ್ಯವಸ್ಥೆನ ಇವ್ರು ಮಾಡ್ತಾರೆ ಅಂತೇಳಿ ನಾನು ಹೇಳ್ತೀನಿ. ರೈಟ್, ಇರ್ಷಾದ್ ಅವರೇ ನೀವು ಹೇಳಬೇಕು, ಪ್ರಶ್ನಾತೀತ ಹೆಸರೇ ಸಿಕ್ಕಿಲ್ವಾ ಅಥವಾ ಟಿಪ್ಪು ಅನ್ನೋ ಹೆಸರನ್ನೇ ಇಡಬೇಕು ಅನ್ನುವಂತಹ ಹಠಾನ, ಅದನ್ನ ಛಲ ಅಂತ ಕರಿಬೇಕ ನಾವು? ಅಲ್ಲ, ಟಿಪ್ಪು ಸುಲ್ತಾನ್ ಅವ್ರ ಹೆಸರು ಹೇಳಿದಾಗ ವಿವಾದ ಯಾಕೆ ಸೃಷ್ಟಿ ಮಾಡ್ತಾರೆ? ಈಗ ನಮಗೆ ಗರ್ವ ಇದೆ, ಸಂಗೊಳ್ಳಿ ರಾಯಣ್ಣ ಅವ್ರ ಮೇಲೂ ಗರ್ವ ಇದೆ, ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವ್ರ ಮೇಲೂ ನಮಗೆ ಗರ್ವ ಇದೆ. ಎಲ್ಲರೂ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದವರು, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರು. ಟಿಪ್ಪು ಸುಲ್ತಾನ್ ಅವರು ಹೋರಾಟ ಮಾಡ್ತಾ 4 ಯುದ್ಧಗಳನ್ನು ಮಾಡಿ 4ನೇ ಯುದ್ಧದಲ್ಲಿ ಹೋರಾಟ ಮಾಡುವ ಸಮಯದಲ್ಲಿ ವೀರಗತಿಗೆ ಪ್ರಾಪ್ತ ಆಗ್ತಾರೆ. 2 ಮಕ್ಕಳನ್ನ ಬ್ರಿಟಿಷರಿಗೋಸ್ಕರ, ಇದು ತಮ್ಮ ದೇಶಕ್ಕೋಸ್ಕರ ಒತ್ತೆಯಾಳಾಗಿ ಇಡ್ತಾರೆ. ಅದನ್ನ ಹಿಡದೆ ಅವರು ಬಹಳ ಚೆನ್ನಾಗಿ ಜೀವನವನ್ನು ಮಾಡ್ಬೋದಾಗಿತ್ತಲ್ಲ. ಇಂಥ ಒಬ್ಬ ವೀರ ಯೋಧ, ವೀರ ಹೋರಾಟಗಾರ, ದೇಶ ಪ್ರೇಮಿಗೆ ಅವ್ರ ಹೆಸರು ಬಂದಾಗ ನಿಮ್ಗೆ ಯಾಕೆ ಉರಿ ಆಗುತ್ತೆ? ಗಾಡಿ ಡ್ರೈವ್ ಮಾಡ್ತಾ ಇದ್ದೀರಿ ಅಲ್ಲ, ಗಾಡಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೀರಿ ಒಂದು ರೋಡಲ್ಲಿ, ಪಕ್ಕದ ರೋಡ್ ಬ್ಲಾಕ್ ಆಗಿದೆ, ಯಾರೋ ಜನ ಬರ್ತಾರೆ, ಆ ರೋಡ್ ಬ್ಲಾಕ್ ಆಗಿದೆ, ಅಲ್ಲಿ ಹೋಗಬೇಡಿ, ಸಮ್ ಡಿಸ್ಟರ್ಬೆನ್ಸ್ ಆಗುತ್ತೆ, ಅಥವಾ ಅಲ್ಲೊಂದು ಆಕ್ಸಿಡೆಂಟ್ ಆಗಿದೆ, ಅಥವಾ ಬೆಂಕಿ ಹೊತ್ಕೊಂಡಿದೆ ಅಂತ ಹೇಳಿದಾಗ ನೀವು ಅದೇ ರೋಡಲ್ಲೇ ಹೋಗ್ಬಿಟ್ಟು ಸಿಕ್ಕಾಕಬೇಕು ಅಂತ ಬಯಸ್ತೀರಾ, ಅಥವಾ ಯಾವ್ದು ಕ್ಲಿಯರ್ ಇದೆ ಆ ರೋಡಲ್ಲಿ ಹೋಗಿ ಬಯಸ್ತೀರಾ? ಅಲ್ಲ, ಆ ರೋಡಲ್ಲಿ ಬೆಂಕಿ ಇದೆ ಅಂತ ಸೃಷ್ಟಿ ಮಾಡಿದ್ದಾರೆ ಇವರು. ಅಲ್ಲಲ್ಲ, ನೀವು ಅಲ್ಲೇ ಗಾಡಿ ನಿಲ್ಸ್ಕೊಂಡ್ಬಿಟ್ಟು ಈ ತರ ರೋಡ್ ಆಕ್ಸಿಡೆಂಟ್ ಮಾಡಿದ್ಯಾರು, ಮುಂದೊಂದು ದಿವಸ ಇದು ಯಾವ ಪರಿಣಾಮ ಬೀಳ್ಬೋದು ಅಂತ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾ, ಅಥವಾ ನಿಮ್ಮ ಡೆಸ್ಟಿನೇಷನ್ ರೀಚ್ ಮಾಡ್ತೀರಾ? ಇಲ್ಲ, ಎಕ್ಸಾಕ್ಟ್ಲಿ ರೈಟ್. ಅಲ್ಲ, ಇವರು ಅದು ಆತರ ಸೃಷ್ಟಿ ಮಾಡಿದ್ದಾರೆ. ಅಲ್ಲ, ನೀವು ನಾನು ಕೇಳೋದು ಕಪೋಲ ಕಲ್ಪಿತ ಅವ್ರದೇ ಆದಂತಹ ಒಂದು ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು ಗಾಡಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿ ಆಕ್ಸಿಡೆಂಟ್ ಮಾಡಿದ್ಯಾರು, ರೋಡ್ ಬ್ಲಾಕ್ ಮಾಡಿದ್ಯಾರು, ಯಾಕೆ ಮಾಡಿರ್ಬೋದು, ಇದರಿಂದ ಏನಾಗ್ತಿದೆ, ಕಿಡಿ ಹೊತ್ತಿದ್ದೋ ಅಲ್ಲಿ ಯಾರೋ ಬಂದವರೇ ಆಕ್ಸಿಡೆಂಟ್ ಮಾಡ್ಬೋದು ಅಂತ ಯೋಚನೆ ಮಾಡ್ಕೊತಾನೆ ನಿಂತ್ಕೊಂಡು ಇನ್ನೊಂದಷ್ಟು ರೋಡ್ ಬ್ಲಾಕ್ ಮಾಡ್ತಿರೋ, ಅಥವಾ ವಿಚ್ ಇಸ್ ವೆರಿ ರೈಟ್, ಯಾವ್ದು ರೋಡ್ ಕ್ಲಿಯರ್ ಇದೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಗುರಿನ ತಲುಪ್ತಿರೋ? ಅಲ್ಲ, ನೀವು ಹೇಳ್ತಾ ಇರೋದು ಕರೆಕ್ಟ್ ಇದೆ. ಗುರಿ ತಲುಪುವಂಥ ದಾರಿಯನ್ನೇ ಆಯ್ಕೆ ಮಾಡ್ತೀವಿ. ಆದರೆ ಈ ವಿಷಯ ಆ ವಿಷಯಕ್ಕೆ ಭಾಳ ಇದು ಇದೆ, ಡಿಫ್ರೆನ್ಸ್ ಇದೆ. ಯಾಕಂದ್ರೆ ಇಲ್ಲೇನಾಗಿದೆ, ರಾಜಕಾರಣ ಇದೆ. ರಾಜಕಾರಣದ ಒಂದು ಲಾಭಕ್ಕಾಗಿ ಮತಗಳಿಗೋಸ್ಕರ ಇವ್ರು ಮಾಡ್ತಾ ಇರೋದು ಅದನ್ನ ಕಪೋಲ ಕಲ್ಪಿತ. ಅಲ್ಲ, ಟಿಪ್ಪು ಸುಲ್ತಾನ್ ಅವ್ರ ಬಗ್ಗೆ ನಿಮ್ಗೆ, ಅಲ್ಲ ಟಿಪ್ಪು ಸುಲ್ತಾನ್ ಅಲ್ಲ ನೀವು ಒಪ್ತೀರಾ? ಇವ್ರು ಹೇಳ್ತಾ ಇರೋದನ್ನ ನೀವು ಒಪ್ತೀರಾ? ಅಲ್ಲ, ಇವ್ರು ಹೇಳ್ತಾ ಇರೋದನ್ನ ನೀವು ಒಪ್ತೀರಾ? ಅಲ್ಲ, ಈಗ ಅವ್ರು ವೀರಗತಿಗೆ ಪ್ರಾಪ್ತರಾಗಿರೋದು ಸುಳ್ಳ? ಅವ್ರ ಮಕ್ಕಳನ್ನ ಒತ್ತೆ ಇಟ್ಟಿದ್ದು ಸುಳ್ಳ? ಸಣ್ಣ ಪ್ರಶ್ನೆ, ವೈಜ್ಞಾನಿಕವಾಗಿ ರೇಷ್ಮೆ ತಂದಿರಬಹುದು, ಅಥವಾ ವೈಜ್ಞಾನಿಕವಾದಂತಹ ಅವರು ಯುದ್ಧೋಪಕರಣಗಳಾಗಿರ್ಬೋದು, ಅದನ್ನೆಲ್ಲ ಈ ದೇಶಕ್ಕೆ ವಿದ್ಯುತ್ ತಂದಿರೋದು, ಅದನ್ನೆಲ್ಲ ನೀವು ಅಲ್ಗಳಿತೀರಾ? ಶಿವನ ಸಮುದ್ರಕ್ಕೆ ಹೋಗಿ ಶಿವನ ಸಮುದ್ರಕ್ಕೆ ಹೋಗಿ
ಸ್ವಾಮಿ. ಜಯಚಾಮರಾಜೇಂದ್ರ ಅಲ್ಲ, ಒಡೆಯರ್ ಶಿವನ ಸಮುದ್ರಕ್ಕೆ ಹೋಗಿ ಗೊತ್ತಾಗುತ್ತೆ ನಿಮ್ಗೆ. ಆಮೇಲೆ ಮೇಡಮ್, ಜಾತ್ಯತೀತವಾಗಿ ನೀವು ನಂಜನಗೂಡದಲ್ಲಿ ದೇವಸ್ಥಾನದಲ್ಲಿ ಹೋಗಿ, ಶೃಂಗೇರಿ ಮಠದಲ್ಲಿ ಹೋಗಿ, ಬಹಳಷ್ಟು ಕುರುಗಳು ಸಿಗತ್ತೆ ನಿಮ್ಗೆ, ಬಹಳಷ್ಟು ಕುರುಗಳು ಸಿಗತ್ತೆ. ಅರ್ಥ ಆಯ್ತಲ್ಲ? ಎಲ್ಲ ಜಾತಿ ಧರ್ಮ ಜನಾಂಗದವ್ರನ್ನ ಜೊತೆಲಿ ತೆಗೆದುಕೊಂಡು ಹೋಗ್ತಾ ಇರುವಂತ ಒಂದು ಬಹಳಷ್ಟು ಬೇರೆ ಏನ್ ಕುರು ಸಿಗುತ್ತೆ ಹೇಳಿ. ಆಮೇಲೆ ಇನ್ನೊಂದು ಹೇಳ್ತೇನೆ ಮೇಡಮ್, ಇನ್ನೊಂದು ಹೇಳ್ತೇನೆ. ಇವ್ರು ಹೇಳ್ತಾ ಇದಾರೆ ಮಧುಕರಿ ನಾಯಕ್ ಅವ್ರನ್ನ ಇದನ್ನ ಮಾಡಿದ್ರು ಅಲ್ಲಿ. ಯಾರು ಒಪ್ತಾರೆ? ಟಿಪ್ಪು ಸುಲ್ತಾನ್ ಹೈದರಾಲಿನ ಒಪ್ಪೋದು ಅಲ್ಲ, ಅದಿರ್ಲಿ. ಅವಾಗ ಏನ್ ಅಲ್ಲ ಮೇಡಮ್, ಅವರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕಾಗಿ ಎಲ್ಲ ಅವ್ರವ್ರ ಸಾಮ್ರಾಜ್ಯಗಳು. ಅವಾಗೇನ್ ಭಾರತ ದೇಶ ಅಂತ ಒಂದು ಅಖಂಡ ಭಾರತ ದೇಶ ಇತ್ತಾ? ಸುಮಾರು ರಾಜರುಗಳು ಅವಾಗ ಆಳ್ವಿಕೆಯನ್ನ ಮಾಡ್ತಾ ಇದ್ರು ಅವ್ರವ್ರ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡೋದಕ್ಕಾಗಿ. ಇವಾಗ ಗೊತ್ತಾಯ್ತಲ್ಲ ಸ್ವಾತಂತ್ರ್ಯ ಹೋರಾಟ ಏನು ಅಂತ. ಗೊತ್ತಾಯ್ತಲ್ವಾ? ಸ್ವಾತಂತ್ರ್ಯ ಹೋರಾಟ ಏನಿಲ್ಲ, ಇವರು ಸಾಮ್ರಾಜ್ಯವನ್ನು ಉಳಿಸ್ಕೊಳ್ಳೋಕೋಸ್ಕರ ಬ್ರಿಟಿಷ್ ಅಲ್ಲ, ನಾನು ಹೇಳ್ತಾ ಇದ್ದು ಬ್ರಿಟಿಷ್ ಅವ್ರ ಜೊತೆ ಹೋರಾಡಿದ್ದಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿದ್ದು ನಾಲ್ಕು ಯುದ್ಧಗಳಲ್ಲಿ ಅವರು ತೋರಿಸಿದ್ದಾರೆ. ಉರಿಗೌಡ, ನಂಜೇಗೌಡ ಅಂತ ನಿಮ್ಮಂತ ಕಲ್ಪಿತವಾದಂತಹ ವಿಷಯಗಳನ್ನ ತಂದು, ವ್ಯಕ್ತಿಗಳನ್ನ ತಂದು ನಾವು ಇದನ್ನ ಮಾಡಿಲ್ಲ. ಅರ್ಥ ಆಯ್ತಲ್ಲ? ಅಲ್ಲ, ಟಿಪ್ಪು ಸುಲ್ತಾನ್ ಅವರ ದೇಶ ಪ್ರೇಮವನ್ನ ಪ್ರಶ್ನೆ ಮಾಡೋದಕ್ಕೆ ಇವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಇತಿಹಾಸ ತಜ್ಞರು, ಸಮಕಾಲೀನ ಇತಿಹಾಸ ತಜ್ಞರು ಇನ್ನೊಬ್ರು ಹೇಳ್ತಾರೆ, ಇನ್ಕ್ರೆಡಿಬಲ್ ಸ್ಟೋರಿ ಆಫ್ ಟಿಪ್ಪು ಸುಲ್ತಾನ್ ಅಂತ ಪ್ರಾಕ್ಸಿ ಫರ್ನಾಂಡಿಸ್ ಅವರು ಬರೀತಾರೆ. ಧಾರ್ಮಿಕ ಅಸ್ಪೃಶ್ಯರು, ರಾಜಕಾರಣಿಗಳು ಪ್ರಸ್ತುತ ಇತಿಹಾಸದ ಹೆಸರಿನಲ್ಲಿ ಹರಡಿರುವ ಅನುಮಾನಗಳನ್ನ ಸರಿಪಡಿಸಬೇಕಾದ್ರೆ ಟಿಪ್ಪು ಸುಲ್ತಾನ್ ಅವರ ಚರಿತ್ರೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ, ಇವತ್ತಿನ ದಿವಸ ಅವ್ರ ಹೆಸರು ಮುನ್ನೆಲೆಗೆ ತರ್ತಾ ಇದಾರೆ ನೀವು. ಅವರು ಒಂದು ದೇಶ ಪ್ರೇಮಿ ಅಂತನೋ, ಅದೊಂದು ಇತಿಹಾಸ ಇದೆ ಅಂತ ತರ್ತಿದಾರ, ಅಥವಾ ಅವ್ರು ಒಂದು ಕೋಮಿನವರು ಅಂತ ತರ್ತಾ ಸ್ಪಷ್ಟನೆ ಕೊಡ್ಬೇಕಲ್ಲ. ಅವರು ಫಾಲೋ ಅಪ್ ಅವರು ಒಬ್ಬ ಸಮರ್ಥ ಆಡಳಿತಗಾರರಾಗಿ ಎಲ್ಲರನ್ನ ಜೊತೆಯಲ್ಲಿ ತೆಗೆದುಕೊಂಡು ಹೋಗುವಂತ ಕೆಲಸ ಮಾಡಿದ್ದಾರೆ ಅವರು. ನನ್ನ ಮಾತು ಮುಗಿಸಾಕ್ ಬಿಡಿದೆ. ನಾನು ಮುಗಿಸ್ಮೇಲೆ ನೋಡಿ ಸರ್, ಚರಿತ್ರೆಯನ್ನ ಅವಲೋಕನ ಮಾಡಿ ಮಾತು ಮುಗಿಸ್ತೀನಿ. ನಿಮ್ ಪ್ರಶ್ನೆಗಳು ಒಂದ್ ನಿಮಿಷ ಮೇಡಮ್, ಆಯ್ತಾ? ಅದೊಂದು ಪ್ರಶ್ನೆ ಉತ್ತರ ಕೊಡಿ. ಮತ್ತೆ ಇನ್ನೊಂದೇನಂದ್ರೆ, ಇವತ್ತಿನ ದಿವಸ ನಮ್ಮ ರಾಜ್ಯದಲ್ಲಿ ಈ ಹೆಸರಿನಲ್ಲಿ ವಿವಾದಗಳು ಯಾವಾಗಿಂದ ಶುರು ಆಗ್ತಿದೆ? ಈ ಒಂದು 10-15 ವರ್ಷಗಳಿಂದೇನೆ. ನಾವು ಸಣ್ಣದಿಂದಾನೆ, ನಾನು ಸ್ಕೂಲಲ್ಲಿ ಇದ್ದಾಗಲಿಂದನೂ ಟಿಪ್ಪು ಇತಿಹಾಸನ ಓದ್ಕೊಂಡ್ ಬಂದಿದ್ದೀನಿ, ಮೊಘಲರ ಇತಿಹಾಸ ಓದ್ಕೊಂಡ್ ಬಂದಿದ್ದೀನಿ, ಎಲ್ಲ ರಾಜರ ಇತಿಹಾಸ ನಾವು ಓದ್ಕೊಂಡ್ ಬಂದಿದ್ದೀವಿ. ಆದ್ರೆ ಈ ಹೆಸರು ಯಾವತ್ತೂ ವಿವಾದ ಆಗಿರ್ಲಿಲ್ಲ. ಈ ಕಳೆದ ವಿವಾದ ಆಗಿರೋದೇ ಮತಗಳಿಗೋಸ್ಕರ, ರಾಜಕಾರಣಕ್ಕೋಸ್ಕರ. ಟಿಪ್ಪು ಜಯಂತಿ ಅಂತ ಒಂದು ನೀವು ಸೃಷ್ಟಿ ಮಾಡಿದಾದ್ಮೇಲೆ ಆಮೇಲೆ ಏನ್ ರಾಜಕಾರಣ ಶುರು ಆಗಿದ್ದು. ಈ ಹೆಸರು ವಿವಾದ ಅವತ್ತಿಂದಾನೆ ಮೇಡಮ್. ಈ ಹೆಸರು 36 ಮಹನೀಯರ ಅದುವರೆಗೂ ವಿವಾದ ಇರಲಿಲ್ಲ. ಅದು ಸ್ವತಃ ಟಿಪ್ಪು ಸುಲ್ತಾನ್ ಇದ್ರು, ನನ್ನ ಹೆಸರು ಇಟ್ಕೊಂಡ್ರೆ ಯಾಕಪ್ಪ ನೀವು ಇಷ್ಟ ಮಾಡ್ತೀರಾ ಅದು ಅಂದಿನ ಸರ್ಕಾರದ ನಿರ್ಣಯ ಆಗಿತ್ತು. 36 ಮಹನೀಯರ ಹೆಸರುಗಳ ಮೇಲೆ ಅವರು ಹುಟ್ಟುಹಬ್ಬವನ್ನು ಆಚರಿಸುವಂತ ಒಂದು ಕಾರ್ಯಕ್ರಮ, ಜಯಂತಿಯನ್ನು ಆಚರಿಸುವಂತ ಕಾರ್ಯಕ್ರಮನ 36 ಮಹನೀಯರ ಜೊತೆನಲ್ಲಿ ಇವ್ರದ್ದು ಮಾಡಿದ್ರು. ಇವ್ರಿಗೇನು ಸ್ಪೆಷಲ್ ಆಗಿ ಮಾಡಿರ್ಲಿಲ್ಲ ಅವರು. ಅಲ್ಲ, ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಇವ್ರು ಯಾಕೆ ಅಬ್ದುಲ್ ಕಲಾಂ ಅವರದ್ದು ಜಯಂತಿನ ಅಷ್ಟೊಂದು ಗ್ರ್ಯಾಂಡ್ ಆಗಿ ಆಚರಿಸಲ್ಲ? ಇವರು ಯಾಕೆ ಟಿಪ್ಪು ಅಷ್ಟೊಂದು ಕಾಂಟ್ರವರ್ಷಿಯಲ್ ಪರ್ಸನ್ ಇತಿಹಾಸದಲ್ಲಿ? ಎಲ್ಲ ಮಹನೀಯರ ಜಯಂತಿಗಳನ್ನ ನಾವು ಆಚರಿಸ್ತೀವಿ. ಟಿಪ್ಪು ಸುಲ್ತಾನ್ ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ ನಾನು. ಗಾಡ್ ಫಾದರ್ ಆಗಲ್ಲ, ಯಾಕೆ ಆಗಲ್ಲ ಅಂತ ಹೇಳಿ ನಾನು ಕೇಳ್ತೀನಿ ಕಾಂಗ್ರೆಸ್ ಅವರಿಗೆ. ಯಾಕೆ? ಅವರು ಮಹನೀಯರೇ, ಅವರ ಜಯಂತಿಯನ್ನು ಮಾಡ್ತೀವಿ. ಅವ್ರಿಗೆ ರೋಲ್ ಮಾಡೆಲ್ ಅಂತಾನು ನಾವು ಇಟ್ಕೊಳ್ತೀವಿ. ಅವರು ನಮ್ಗೆ ರೋಲ್ ಮಾಡೆಲ್. ಧರ್ಮ ನೋಡಿ ಗೌರವ ಕೊಡ್ತೀವ. ಧರ್ಮ ಅಂತ ಹೇಳ್ತಾರೆ ಇವ್ರು, ಧರ್ಮ ತರ್ತೀರಾ ಅಂತ. ಅಬ್ದುಲ್ ಕಲಾಂ ಅವರನ್ನು ಪೂಜೆ ಮಾಡ್ತೀವಿ ನಾವು. ಅವರ ಎಷ್ಟೋ ವಿಡಿಯೋಗಳನ್ನ ಇರ್ಷಾದ್ ಅವ್ರದ್ದು ಒಂದು ಮಾತು ಕ್ಲಿಯರ್ ನೋಡಿ. ಹಿಸ್ಟ್ರಿಯನ್ನು ನೀವು ಓದ್ಕೊ ಬಂದ ಸಂದರ್ಭದಿಂದಲೂ ಮೈಸೂರಿನ ಹುಲಿ ಟಿಪ್ಪು ಅನ್ನೋದ್ರಿಂದ ಹಿಡಿದು ಆತನ ಕೊಡುಗೆಗಳನ್ನು ನಾವು ಓದ್ಕೊ ಬಂದಿರೋ ಸಂದರ್ಭದಲ್ಲಿ ಆತ ಒಬ್ಬ ಮತಾಂಧ ಅಲ್ಲಲ್ಲ. ಎಲ್ಲ ಅಟ್ಯಾಕ್ ಮಾಡಿದ್ದು, ದಾಳಿ ಮಾಡಿದ್ದು, ನಮ್ಮ ವೀರ ಮಧಿಕಾರಿ ನಾಯಕ ಅವರನ್ನ ಕೊಂದಿದ್ದು, ಅದೆಲ್ಲ ಬಿಟ್ರೆ ಮತ್ತೇನ್ ಕೊಡುಗೆ? ನಿಮ್ಮ ದೃಷ್ಟಿಕೋನ, ನಿಮ್ಮ ಮನಸ್ಸಲ್ಲಿ ಏನಿದೆ ನೀವು ಆ ರೀತಿ ಬಿಂಬಿಸ್ತಾ ಇದ್ದೀರಾ. ಏನ್ ಕೊಡುಗೆ? ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಮುಂದೆ ಇಟ್ಕೊಂಡು ಅವರು ಬಿಂಬಿಸ್ತಾ ಇದ್ದಾರೆ. ಅವರು ಮತಾಂಧ್ರ ಇದ್ದಾರೆ, ಅವ್ರು ಮತಾಂಧ್ರ ಅಂತ ಮುಂದಿನ ಮತಾಂಧ್ರ ಅಂತಾರೆ ಅವರು. ನೀವು ಬರ್ದಿರುವಂತ ಬುಕ್ ಅಲ್ಲೇ ಇದೆಯಲ್ಲ ಇಷ್ಟೊಂದು ದೇವಸ್ಥಾನಗಳ ಸಮಕಾಲೀನ ವಿಷಯ.
ಇತಿಹಾಸ ತಜ್ಞರ ಮಾತುಗಳನ್ನೇ ನೀವು ಕೇಳೋದಕ್ಕೆ ನಿಮ್ಮ ಮನಸ್ಥಿತಿ ಇಲ್ಲ ಅಂದ್ರೆ ಇತಿಹಾಸಕಾರರು ನಾನ್ 4 ಜನ ಸೃಷ್ಟಿ ಮಾಡಿ ಬರೀಲ್ಲ, ಸೃಷ್ಟಿ ಮಾಡುವಂತದ್ದಲ್ಲ, ಎಲ್ಲರೂ ಸೃಷ್ಟಿ ಮಾಡಿರುವಂತದ್ದೇ. ನಾಳೆ 4 ಜನ ಕೂಡಿಸ್ತೀನಿ ನಾನು, ಬರೆಯಪ್ಪ ಹೆಂಗೆ ನನಗೆ ಬೇಕಾದಂಗೆ ಅಂತ. ಇತಿಹಾಸ ತಜ್ಞರ ಬಗ್ಗೆ ಹಗುರವಾಗಿ ಮಾತಾಡೋದಿದ್ರೆ ಇತಿಹಾಸಕ್ಕೆ ಬೆಲೆ ಕೊಡ್ತಾರೆ, ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ ಗೊತ್ತಾಗುತ್ತೆ. ನೆಹರು ಪ್ರೇರಿತ ತುಂಬಾ ಜನ ಇತಿಹಾಸ ತಜ್ಞರಿಗೆ ಬೆಲೆ ಕೊಡಲ್ಲ, ಈ ದೇಶದ ಸಂವಿಧಾನಕ್ಕೆ ಬೆಲೆ ಕೊಡಲ್ಲ, ಈ ದೇಶದಲ್ಲಿ ಸಹಿಷ್ಣುತೆಗೆ ಇವರು ಬೆಲೆ ಕೊಡಲ್ಲ. ಇವರು ತಮ್ಮದೇ ಆದಂತಹ ಕಪೋಲಕಲ್ಪಿತ ಒಂದು ವಿಷಯವನ್ನ ಇಟ್ಕೊಂಡು ನಾವು ಮತಗಳ ಧ್ರುವೀಕರಣ ಮಾಡೋದು ಒಂದೇ ಒಂದಾಗಿದ್ರೆ ಈ ದೇಶಕ್ಕೆ ಆರೋಗ್ಯಕರ ಬೆಳವಣಿಗೆ ಅಲ್ಲ, ಈ ಸಮಾಜಕ್ಕೆ ಆರೋಗ್ಯಕರವಾದಂತಹ ಬೆಳವಣಿಗೆ ಅಲ್ಲ. ಮತಾಂಧಾನಕ್ಕೆ ನೀವು ಹೇಳೋ ಹೇಳಿ ಅಥವಾ ನೀವು ಹೇಳೋ ನೀವು ಟಿಪ್ಪು ಮೇಲಿರುವಂತಹ ಆಕ್ಷೇಪಣೆಗೆ ದಾಖಲೆಗಳನ್ನು ಕೊಡಿ. ಇವರೇ ಬರ್ದಿರೋ ಬುಕ್ಕಿದೆಯಲ್ವಾ, ಅದ್ರಲ್ಲಿ ಬರ್ದಿದ್ದಾರಲ್ಲ. ಅಲ್ಲ, ಇವರು ಬರ್ದಿದಂತದ್ದು ದೀಪಾವಳಿ ದಿನ ಅಯ್ಯಂಗಾರ್ ಫ್ಯಾಮಿಲಿಗಳನ್ನ ಮಾರಣ ಹೋಮ ಮಾಡಿದ್ದಾರೆ, ಕ್ರಿಶ್ಚಿಯನ್ರನ್ನ ಮಾರಣ ಹೋಮ ಮಾಡಿದ್ದಾರೆ, ಮಲಬಾರಲ್ಲಿ ಎಷ್ಟೋ ಜನರನ್ನ ಕೊಂದು ಆನಂತರ ಕನ್ವರ್ಟ್ ಮಾಡಿದ್ದಾರೆ. ಆಯ್ತಾ, ಕನ್ನಡವನ್ನ ನಿಷೇಧ ಮಾಡಿ ಪರ್ಷಿಯನ್ ಇದನ್ನ ತರುವಂತದನ್ನು ಮಾಡಿದ್ದಾರೆ ಅಲ್ವಾ. ಇಷ್ಟು ಸಾಕಾಗಲ್ವಾ? ಸಮಚಿತ್ತವಾದ ಮನೋಭಾವನೆಯಿಂದ ಪುಸ್ತಕ ಇತಿಹಾಸವನ್ನ ನೀವು ಕುಲಂಕುಷವಾಗಿ ಚರ್ಚೆ ಮಾಡಿದ್ರೆ ಅಥವಾ ಅಧ್ಯಯನ ಮಾಡಿದ್ರೆ ಸಂಶೋಧನೆ ಮಾಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ನಿಮ್ಮ ಮನಸ್ಥಿತಿನೇ ಅದಿಲ್ವಲ್ಲ. ಮೈಸೂರು ಹುಲಿ ಸುಳ್ಳು ನೆರೆಟಿವ್, ವಿಷ ಬೀಜ ಬಿತ್ತೋದು, ರಾಜಕಾರಣ ಗೊತ್ತಿಲ್ಲ. ಒಂದು ಹುಲಿ ಜೊತೆ ಹಿಂಗಿರುವಂತ ಪೇಂಟಿಂಗ್ ಅನ್ನು ನೋಡ್ಕೊಂಡು ಪೇಂಟಿಂಗ್ ನಾವು ಮಾಡಿದಲ್ಲ ಸ್ವಾಮಿ, ಅವರ ವ್ಯಕ್ತಿತ್ವ ತೋರಿಸೋದಕ್ಕೆ ಚಿತ್ರ ಕಲಾವಿದರು ನೀವು ಮಾಡಿದ್ದು ನಾವು ಮಾಡಿದ್ದಲ್ಲ. ಅದು ನೋಡಿ, ಇತಿಹಾಸ ಯಾರು ತಿರ್ಸ್ತಾ ಇದ್ದಾರೆ ಇವತ್ತಿನ ದಿವಸ ಟಿಪ್ಪು ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ, ನಾವು ಕೇಳ್ತಾ ಇದೀವಿ. ಆಯ್ತಾ, ಇವರು ಈ ವಿಚಾರಗಳು ಮುನ್ನೆಲೆಗೆ ತಂದಿರೋದು ಕಳೆದ 10-15 ವರ್ಷದಲ್ಲೇ. ಅವರು ಒಂದು ಉದ್ದೇಶದಿಂದ ಅವ್ರನ್ನ ಮೇಲೆತ್ತಕ್ಕೆ ನೋಡಿದ್ರು, ಇವರು ಅವ್ರನ್ನ ಉಳಿಲಿಕ್ಕೆ ಮಾಡ್ತಿದ್ದಾರೆ. ಇದು ಓಟ್ ರಾಜಕಾರಣ ಬಿಟ್ಟು ಬೇರೆ ಇನ್ನೇನಲ್ಲ. ಇವ್ರು ಮಾಡೋದು ಅದೇ, ಅವ್ರು ಮಾಡೋದು ಅದೇ. ಇವ್ರ ಸಮರ್ಥನೆ ಇವ್ರು ಮಾಡ್ಕೋತಾರೆ, ಅವ್ರ ಸಮರ್ಥನೆ ಅವ್ರು ಮಾಡ್ಕೋತಾರೆ. ನೋಡಿ, ಇತಿಹಾಸ ಅಂತ ಹೋದಾಗ ಇವತ್ತಿನ ದಿವಸ ನಮ್ಮ ದೇಶದ ಇತಿಹಾಸಕಾರರೆಲ್ಲ ಬಹಳಷ್ಟು ಇತಿಹಾಸಗಳು ಏನಂತಂದ್ರೆ ಫಾರಿನ್ ಟ್ರಾವೆಲರ್ಸ್ ನಮ್ಮ ದೇಶಕ್ಕೆ ಬಂದು ಓದೋರು ಬರ್ದೋಗಿರೋ ಇತಿಹಾಸ ನಾವು ಇವತ್ತಿನ ದಿವಸ ಓದ್ತಾ ಇದೀವಿ. ಈ ಇತಿಹಾಸ ಇವರು ಇವತ್ತಿನ ದಿವಸ 50 ವರ್ಷ 100 ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಇತಿಹಾಸ ಇಲ್ಲಿದೆ. ನಾವು ಎಲ್ಲದನ್ನು ತಿರ್ಚ್ಕೊಂಡ್ರೆ ನೋಡಿ, ಅದು ಇನ್ನೂ ಒಂದು ಇಂಟರ್ಪ್ರಿಟೇಷನ್. ಒಬ್ಬೊಬ್ರು ಇತಿಹಾಸಕಾರರು ಒಂದೊಂಥರ ಇಂಟರ್ಪ್ರಿಟ್ ಮಾಡಿರ್ತಾರೆ ಇವತ್ತಿನ ದಿವಸ. ಆದ್ರೆ ಮೂಲ ಇತಿಹಾಸಕಾರರು ಏನೇನ್ ಬರ್ತಿದಾರೆ ಅನ್ನೋದ್ರ ಬಗ್ಗೆ ಯಾರು ನೋಡಿಲ್ಲ. ಇವ್ರಿಗೆ ಬೇಕಾದಂತ ಇವರು ಒಂದಷ್ಟು ಇತಿಹಾಸಕಾರರು ಇವ್ರಿಗೆ ಅನುಕೂಲವಾಗಿರೋಂಥ ಇವ್ರು ಚೂಸ್ ಮಾಡ್ಕೋತಾರೆ, ಇವ್ರಿಗೆ ಬೇಕಾಗಿದ್ರೆ ಹೇಳಿ. ಒಂದು ಪಕ್ಷ ಇದು ಕಾಂಗ್ರೆಸ್ನೇ ನಿಲುವಾಗಿದ್ದು, ಮುಂದೊಂದು ದಿವಸ ಮೈಸೂರಿಗೆ ಟಿಪ್ಪು ಅನ್ನುವಂತಹ ವಿಮಾನ ನಿಲ್ದಾಣದ ಹೆಸರಿಟ್ರೆ ಆಗುವ ಬೆಳವಣಿಗೆಗಳು ಏನಾಗಬಹುದು? ಇದು ನಾವು ನೋಡ್ತಾ ಇದೀವಿ. ಯಾಕಂದ್ರೆ ಅವತ್ತು ಖಡ್ಗ ಅದನ್ನ ಅಷ್ಟು ವಿಜೃಂಭಿಸಿದ್ರಿಂದಾಗಿ ಬಹಳಷ್ಟು ಸಮಸ್ಯೆಗಳು ಅನ್ನೋದು ಎದುರಾಯ್ತು. ಅದೇ ರೀತಿ ಆಗೋಯ್ತು. ಹಾಗೆ ಆಗಿದೆ. ಯಾಕಂತಂದ್ರೆ ನಾವು ನೋಡ್ತಾ ಇದೀವಿ, ಇವ್ರಿಗೊಂದು ಅಸ್ತ್ರ ಬೇಕು, ಅವ್ರ ಅಸ್ತ್ರ ಕೊಟ್ರೆ ಇವ್ರು ಅದನ್ನ ಎಲ್ಲೆಲ್ಲಿ ನಾವೇನು ಅವ್ರ ಹತ್ರ ಹೋಗಿ ಕೇಳಿದ್ವಾ? ಆಯ್ತಾ, ಹಾಗಾಗಿ ಒಳ್ಳೆ ಅಸ್ತ್ರ ಬೇಕು ಅಂತ ನಾವೇನು ಹೋಗಿ ಕೇಳಿದ್ವಾ? ಹೇಳ್ರಿ ಅಭಯ ಪ್ರಸಾದ್. ಅವ್ರ ಸರ್ಕಾರದಲ್ಲಿ ಬೇಕಾದಷ್ಟು ವೈಫಲ್ಯಗಳಿದಾವೆ. ಬರದ ಬಗ್ಗೆ ಅವ್ರು ಏನು ಕಾಳಜಿ ವಹಿಸ್ತಾ ಇಲ್ಲ, ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಬಟ್ ಅದ್ರ ಸುದ್ದಿ ಇವ್ರು ಎತ್ತಲ್ಲ. ಯಾಕೆ ನಾವೆಲ್ಲ ಪ್ರಶ್ನೆ ಮಾಡಿದ್ವಲ್ಲ, ಆಯ್ತಾ, ಬರದ ಬಗ್ಗೆ ಪ್ರಶ್ನೆ ಕೇಳಿದೀವಿ, ಏನೇನ್ ಮಾಡಿದೀರಾ, ಬರ ಪರಿಹಾರ ಅಂದ ತಕ್ಷಣ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಮ್ಗೇನು ಬಂದಿಲ್ಲ ಅಂತ ಇವ್ರು ಅಂತಾರೆ. ಸ್ಟೇಟ್ ಗೌರ್ಮೆಂಟ್ ಏನ್ ಮಾಡ್ತಾ ಇದೆ, ಅವ್ರು ಕೊಟ್ಟಿಲ್ಲ ಅಂತ ಇವ್ರು ಸುಮ್ಮನೆ ಇದ್ದೋಗ್ತಾರ, ಸಾಯಿಲೆ ಅಂತ ಬಿಟ್ಬಿಡ್ತಾರ. ಇವ್ರೇನು ಮಾಡ್ತಾ ಇಲ್ಲ, ಕೊಟ್ಟಿಲ್ಲ ಅಂತ ಇವ್ರು ಕೊಟ್ಟಿಲ್ಲ. DC ಫಂಡ್ ಅಲ್ಲಿ 800 ಕೋಟಿ ರೂಪಾಯಿ ಇದೆ, 800 ಕೋಟಿ ರೂಪಾಯಿ ಅಷ್ಟಿದೆ. ಬಿಡುಗಡೆ ಮಾಡಕ್ ಹೇಳಿ ಅವರಿಗೆ. ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡಿದಾರ? ಕ್ರಿಯಾ ಯೋಜನೆ ಏನಾದ್ರು ಮಾಡಿದಾರ? ₹1 ಕೊಟ್ಟಿದ್ದೆಲ್ಲಾದ್ರೂ ಇದ್ರೆ ಹೇಳಿ. 800 ಕೋಟಿ ರೂಪಾಯಿ DC ಫಂಡ್ ಅಲ್ಲಿ ಇದೆ, SDRF ಫಂಡ್. ₹1 ಬಿಡುಗಡೆ ಮಾಡಲ್ಲ ಇವರು. ಯಾಕಂದ್ರೆ ಬಿಡುಗಡೆ ಮಾಡಿದ್ರೆ ನಾಳೆ ಇದಕ್ಕೆ ತುಂಬಬೇಕು. ಆದ್ರಿಂದಾಗಿ ಇವರು ಖಜಾನೆ ಖಾಲಿ ಆಗಿದ್ಯೋ, ದಿವಾಳಿ ಆಗಿದೋ. ನಮ್ಮ ಅಧ್ಯಕ್ಷರು ಕೇಳಿದ್ರು, ಇದು ದಿವಾಳಿ ಆಗಿದ್ದಿದ್ರೆ ಒಂದು ಶ್ವೇತ ಪತ್ರ ಹೊರಡಿಸಿ ಅಂತ ಹೇಳಿದ್ರು. ಅದನ್ನ ಮಾಡಿದ್ರೆ ಇವರು, ನಮ್ಗೆ ಗೊತ್ತಿಲ್ಲ ಅಲ್ಲಿ ಏನು ಸತ್ಯ ಅಂತ ಹೇಳ್ಕೊಂಡು. ಆದ್ರೆ SDRF ಅಲ್ಲಿರುವಂತ ಫಂಡ್ ಅನ್ನ ಇವರು ₹1 ಬಿಡುಗಡೆ ಮಾಡ್ತಾ ಇಲ್ಲ. ಸುಮ್ಮನೆ ಘೋಷಣೆ ಆದ ನಂತರ ಹೇಳ್ತಾರೆ ಅಲ್ಲಿಂದ ಬಂದಿಲ್ಲ, ಆದ್ರಿಂದ ನಮ್ಗೆ ಕೊಡೋಕ್ಕಾಗ್ತಿಲ್ಲ, ಅಲ್ಲಿಂದ ಬಂದಿಲ್ಲ, ನಮ್ಗೆ ಕೊಡೋಕ್ಕಾಗ್ತಿಲ್ಲ ಅಂತ ಹೇಳ್ಕೊಂಡು ನಾಟಕ ಮಾಡ್ತಾ ಇರ್ತಾರೆ ಅಷ್ಟೇ. ಗೌಡ್ರೆ, ನಿಜಕ್ಕೂ ಚರ್ಚೆ ಮಾಡೋದಕ್ಕೆ ಜ್ವಲಂತ ಸಮಸ್ಯೆಗಳಿದ್ದಾವೆ. ಅದನ್ನು ಬಿಟ್ಬಿಟ್ಟು ಈ ರೀತಿ ಕೋಮು ವಿಚಾರಗಳನ್ನು ಮತ್ತೆ ಕೆರಳಿಸಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡ್ತಿದ್ದಾರೆ ಅಂತ ಅರಿವಿಟ್ಕೊಂಡು ಮಾಡ್ತಾರೆ, ಅರಿವಿಲ್ಲದೆ ಮಾಡ್ತಾರೆ. ಮೇಡಮ್, 100ಕ್ಕೆ 100 ಜನರನ್ನ ಡೈವರ್ಟ್ ಮಾಡೋಕ್ಕೆ ಅಂತೇಳಿ ಕಾಂಗ್ರೆಸ್ ಅವರು ಉದ್ದೇಶಪೂರ್ವಕ ಮಾಡ್ತಕ್ಕಂಥ ಯೋಜನೆಗಳು. ಯಾಕೆಂದ್ರೆ ಇವತ್ತಿನ ದಿವಸ ಎಲ್ಲಾ ರಂಗದಲ್ಲಿ ವೈಫಲ್ಯತೆಯನ್ನು ಕಂಡಿದ್ದಾರೆ ಅವರು. ಸ್ಟಾರ್ಟಿಂಗ್ ಅವ್ರು ಬಂದು ಏನೊಂದು 7 ತಿಂಗಳಾಯ್ತು,
7 ತಿಂಗಳಿಂದನೂ ಕೂಡ ಅಧಿಕಾರವನ್ನು ಪೂರ್ತಿ ಅವ್ರ ಗ್ಯಾರಂಟಿ ಒಂದು ಭ್ರಮೆಯಲ್ಲಿ, ಗ್ಯಾರಂಟಿ ಒಂದು ಗುಂಗ್ನಲ್ಲಿ. ಮೇಡಮ್ ಇವತ್ತು ಒಂದು ಸಣ್ಣ ಉದಾಹರಣೆ, ಬ್ಯಾಂಕ್ ಹತ್ರ ಹೋಗಿದ್ದೆ ನಾನು ಇವತ್ತು, ಕಣ್ಣ ನೋಡಿ ಸರ್, ಅಲ್ಲೊಬ್ರು ಕೂತ್ಕೊಂಡು ಯಾರಿಗೂ ಫೋನ್ ಮಾಡ್ತಾ ಇದ್ರು, ಒಂದು ಲೇಡಿ. ಅಯ್ಯೋ ನಾನು ನೋಡಿ ಇಲ್ಲೆಲ್ಲ ರಶ್ ಐತೆ, ಅದು ಯಾವ್ದು 2,000 ರೂಪಾಯಿಂದ ಹೋಗಿ ನಮ್ಗೆ ಅದು ಬಂದಿಲ್ಲ, ಅಯ್ಯೋ ಯಾವ್ದು ಬತ್ತಲ್ಲ, ಯಾಕಪ್ಪ ಬಂತು ಅಂತ ಪ್ರಾಮಿಸ್ ಹೇಳಿದ್ರೆ ನಾನು ಕೇಳಿಸ್ಕೊಂಡೆ. ನಾನು ಏನಮ್ಮ ಹಿಂಗೆ ಮಾತಾಡ್ತಾ ಇದ್ದೆ, ಅಯ್ಯೋ ಅಣ್ಣ ನನಗೆ ಸಾಕಾಯ್ತು ಬ್ಯಾಂಕಿಗೆ ಸುತ್ತಿ ಅಂದ್ರು. ಅಂದ್ರೆ ಜನಗಳು ಎಷ್ಟು ನೊಂದ್ಕತ್ತ ಉದಾಹರಣೆ ಹೇಳ್ತಾರೆ. ನಾನು ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಹೇಳ್ತಾರೆ, ಅಂದ್ರೆ ಗ್ಯಾರಂಟಿ ಯೋಜನೆನ ಸರಿಯಾಗಿ ತಲುಪಿಸಲು ವೈಫಲ್ಯತೆ ಕಂಡಿದ್ದಾರೆ. ಹಾಗಂತ ಗ್ಯಾರಂಟಿ ಕೊಟ್ಟಿದ್ದ ತಪ್ಪು ಅಂತ ಹೇಳ್ತಾರ. ಜನರಿಗೆ ಅನುಕೂಲ ಆಗ್ತಕ್ಕಂಥ ಯಾವುದೇ ಯೋಜನೆಗಳನ್ನು ಕೊಟ್ಟರು ಕೂಡ ನಾವು ಸ್ವಾಗತಿಸ್ತೀವಿ, ಜನರ ಪರವಾಗಿದ್ದೀವಿ. ಆದರೆ ಅದನ್ನು ಸರಿಯಾಗಿ ತಲುಪಿಸಿದ್ರು ವೈಫಲ್ಯತೆ ಕಂಡಿದ್ದಾರೆ. ಜೊತೆ ಇವತ್ತಿನ ದಿವಸ ಜ್ವಲಂತ ಸಮಸ್ಯೆಗಳ ಬಗ್ಗೆ ಮೇಡಮ್ ಕರೆಂಟ್ ಇವರು 15 ಸುಮಾರು ಒಂದು ತಿಂಗಳಿಂದ ಏನು ಹೇಳಿದ್ರು, 7 ಅವರ್ ಕೊಡ್ತೀನಿ ಇದ್ರು. ಇವತ್ತು 2 ಗಂಟೆ ಕೊಡ್ತಾ ಇಲ್ಲ. ನಾನು ನೆನೆ 3 ದಿವಸ ಊರಲ್ಲಿದ್ದೆ, 2 ಗಂಟೆ ಕೊಡ್ತಾ ಇಲ್ಲ ಮೇಡಮ್, 2 ಗಂಟೆ ಕೊಡ್ತಾ ಇಲ್ಲ. ಇವತ್ತು ಏನಾಗ್ತಾ ಇದೆ ಗೊತ್ತಾ, ಹೇಳ್ಕೋಬಾರ್ದು ಅಂತ ಪರಿಸ್ಥಿತಿ ನಮ್ಮ ರಾಜ್ಯ ಇದೆ. ರೈತರು ನಾನು ಹೇಳಿದ್ರೆ 400 ಜನ ಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಯಾವುದಾದ್ರು ಯಾರು ಇರ್ಬೋದು, ಕೃಷಿ ಸಚಿವರು ಇರ್ಬೋದು, ಕಂದಾಯ ಸಚಿವರು, ಯಾರಾದ್ರೂ ಆ ಕಡೆ ಗಮನಿಸಿದಾರ? ಅದು ಯಾವ್ದಕ್ಕೆ ಏನು ಮಾಡ್ತಾ ಇದ್ದಾರೆ ಸರ್ಕಾರ ನೋಡಿ. ಅಷ್ಟು ಬಹುಮತ ಬಂದ್ರು, ಸನ್ಮಾನ್ಯ ಸಿದ್ದರಾಮಯ್ಯರು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ರು ಕೂಡ 14 ಬಜೆಟ್ ಮಂಡನೆ ಮಾಡಿದ್ರು ಕೂಡ ಯಾಕೆ ಈ ರೀತಿ ಒಂದು ನೆಗ್ಲೆಕ್ಟ್ ತೋರಿಸ್ತಾ ಇದ್ದಾರೆ ಜನರ ಬಗ್ಗೆ, ಯಾಕೆ ಇದ್ರ ಕಾಳಜಿ ವಹಿಸ್ತಾ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ನೋವಿದೆ. ಜೊತೆಗೆ ಈ ರೀತಿಯಾದಂಥ ವಿವಾದಾತ್ಮಕ ವಿಷಯಗಳನ್ನು ಬಿಟ್ಟು ಫಸ್ಟ್ ಜನರ ಬಗ್ಗೆ ಕಾಳಜಿ ವಹಿಸ್ಲಿ ಅಂತೇಳಿ ನಾನು ನಿಜವಾಗಿಯೂ ಕಳಕಳಿಯಿಂದ ಮನವಿ ಮಾಡ್ತೀನಿ. ರೈಟ್, ಇರ್ಷಾದ್ ಅವರೇ, ಟಿಪ್ಪು ಅನ್ನುವ ಹೆಸರನ್ನು ವಿಮಾನ ನಿಲ್ದಾಣಕ್ಕೆ ಇಡಬೇಕು ಅನ್ನುವಂತಹ ನಿಲುವಿಗೆ ಮುಂದೇನಾಗುತ್ತೆ ಅನ್ನುವಂತಹ ಅರಿವಿದೆಯಾ? ವ್ಯತ್ಯಾಸಗಳ ಅರಿವಿದೆಯಾ? ಮೇಡಮ್, ಇದು ವ್ಯತ್ಯಾಸಗಳು ಆಗಬಾರ್ದು ಅಂತ ನಿರೀಕ್ಷೆ ಮಾಡ್ತಿದ್ದೀರಾ? ಅಲ್ಲ, ಟಿಪ್ಪು ಸುಲ್ತಾನಿಗೆ ನೀವು ಈ ರೀತಿ ಯಾಕೆ ಬಿಂಬಿಸ್ತಾ ಇದ್ದೀರಾ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಬಿಂಬಿಸ್ತಾ ಇಲ್ಲ. ಅದು ಆದ್ರೆ ಏನೋ ಒಂದು ಆಗುತ್ತೆ, ಏನೋ ಒಂದು ಆಗುತ್ತೆ ಮೇಡಮ್. ಅವರು ಏನೂ ಆಗೋದಿಲ್ಲ, ಎಲ್ಲ ಕೂಲಾಗಿ ಹೋಗುತ್ತೆ. ಅಲ್ಲ, ಕೂಲಾಗಿ ಆಗುತ್ತಲ್ಲ, ಅಲ್ಲ ಅವ್ರು ರೆಡಿ ಇಲ್ಲ, ಅಲ್ಲ ಆಕ್ಷೇಪ ವಿಷಯ ಈಗ ಪ್ರಸ್ತುತ ಇಲ್ಲ. ಸರ್ಕಾರದ ಮುಂದೆ ಯಾವುದು ಪ್ರಸ್ತಾವನೆ ಇಲ್ಲ. ಹೆಸರಿಡ್ಬೇಕಾದ್ರೆ ಅಭಿಪ್ರಾಯ ಸಂಗ್ರಹ ಮಾಡಬೇಕು, ಆ ಭಾಗದ ಜನ ಏನ್ ಹೇಳ್ತಾರೆ, ಅವ್ರ ನಿಲುವುಗಳನ್ನು ತಗೊಳ್ಬೇಕು. ಆ ಥರದ್ದೇನು ಇಲ್ಲವೇ ಇಲ್ವಾ? ಏಕದಮ್ ಯಾರ್ದೋ ಒಂದು ಅಭಿಪ್ರಾಯ ಬಂದ್ಬಿಡುತ್ತೆ, ಆ ಅಭಿಪ್ರಾಯಕ್ಕೆ ಸಹಮತವನ್ನು ಟೇಬಲ್ ತಟ್ಬಿಟ್ರೆ ಮುಗ್ದೋಯ್ತಾ? ಸರ್ಕಾರದಲ್ಲಿ ಆ ಪ್ರಸ್ತಾವನೆ ಇಲ್ಲ. ಅವರು ಅನಿಸಿಕೆಯನ್ನ ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಮರ್ಥರಿದ್ದಾರೆ. ಅವರು ಅಂತ ಏನಾದರೂ ಇದನ್ನ ತಗೊಳ್ಳೋ ಅವಶ್ಯಕತೆ ಬಿದ್ದರೆ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಯವರು ಅಬ್ಬಯ್ಯ ಅವರ ಸ್ಟೇಟ್ಮೆಂಟ್ ಅನ್ನ ಸಮರ್ಥಿಸ್ಕೊಳ್ತಾರೆ ಅಂತ ಅನ್ಸುತ್ತಾ, ಅಥವಾ ಇದು ಬೇಡ ವಿವಾದಾತ್ಮಕ ಅಂತ ಅನ್ಸುತ್ತಾ? ಅಲ್ಲ, ವಿವಾದ ಅಂತಲ್ಲ, ತಿರ್ಗಾ ನೀವು ವಿವಾದ ಹೇಳ್ತಾ ಇದ್ರಿ. ಯಾಕೆ ವಿವಾದ ಆಗುತ್ತೆ? ವಿವಾದ ಮಾಡೋರು ಅವರು, ವಿವಾದ ಮಾಡೋರು ಈ ರಾಜ್ಯದ ಜನ ಅಲ್ಲ. ಈ ರಾಜ್ಯದ ಜನ, ಈ ರಾಜ್ಯದ ಟಿಪ್ಪುವನ್ನು ಒಪ್ಪಿಕೊಂಡಿದ್ದಾರೆ. ಅಲ್ಲ, ಟಿಪ್ಪು ಈ ನಾಡಿನ ಮಗ, ಈ ನಾಡಿಗೋಸ್ಕರ ಹೋರಾಟ ಮಾಡಿರೋರು, ಈ ನಾಡಿನಗೋಸ್ಕರ ತ್ಯಾಗ ಬಲಿದಾನ ಜೀವನ ಕೊಟ್ಟಂತ ಒಬ್ಬ ಮಹನೀಯ. ರಾಜ್ಯದ ಜನತೆ ಇದ್ರ ಬಗ್ಗೆ ಅವ್ರಿಗೆ ಒಂದು ಸ್ಪಷ್ಟತೆ ಇದೆ. ಮತಗಳಿಗೋಸ್ಕರ ಯಾರು ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಳ್ಬೇಕು, ನೀವು ಇದನ್ನ ಯಾಕೆ ವಿವಾದ ಮಾಡ್ತಾ ಇದ್ದೀರಂತ. ಕೇಶವ್ ಅವರೇ, ಒಂದು ಮನೇಲಿ ಒಂದು ಮಗುಗೆ ಹೆಸರಿಡಬೇಕು ಅಂದ್ರೂ 100 ಸತಿ ಯೋಚನೆ ಮಾಡ್ತೀವಿ. ಅದರಲ್ಲಿ ಮೈಸೂರು ವಿಮಾನ ನಿಲ್ದಾಣ ಅಂದಾಗ ಒಂದು ಪ್ರೊಸೆಸ್ ಅಂತಿರುತ್ತೆ. ಇವರು ಏಕೈಕಿ ಬಂದ್ಬಿಟ್ಟು ಆ ಭಾಗದ ಸಂಸದರು, ಆ ಭಾಗದ MLA ಬಂದ್ಬಿಟ್ಟು ಹೆಸರಿಡ್ತೀವಿ, ಈ ಹೆಸರು ಅಂತ ಹೇಳಿದ್ರೆ ಅದನ್ನ ಸೂಚಿಸೋದು ಎಷ್ಟು ಸರಿ? ಇವತ್ತಿನ ದಿವಸ ಹೆಸರು ಸೂಚಿಸ್ತಾ ಇರೋ ಆ ಭಾಗದ MLA ಅಲ್ಲ, ಅದು ಹೌದು, ಬಟ್ ಸ್ಟಿಲ್ ಈಗ ಈಗ ಮೈಸೂರು ಜನ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರು ಬಿಡ್ಬೇಕದನ್ನ. ಈಗ ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ, ನನ್ನ ಜಾಗಕ್ಕೆ ಸಂಬಂಧಪಟ್ಟಂತಹ ವಿಮಾನ ನಿಲ್ದಾಣ ನಾವು ಒಂದೊಂದು, ಈಗ ಇವತ್ತು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಆಗಿದೆ, ಮೇಲ್ಗಳನ್ನು ಹಾಕಬಹುದು, ಅಥವಾ ಈ ಹೆಸರು ನಿಮಗೆ ಅಭಿಪ್ರಾಯ ಸಂಗ್ರಹಿಸೋದಕ್ಕೆ ವ್ಯವಸ್ಥೆ ಇದ್ದಾಗ ಜನರಿಗೆ ಬಿಡ್ಬೋದಲ್ವಾ? ಇನ್ನೊಂದು, ಅದಕ್ಕೆ ಹೆಸರು ಬದಲಾಯಿಸಲೇಬೇಕಾದ ಅನಿವಾರ್ಯತೆನೂ ಇವಾಗ ಏನಿಲ್ಲ. ಮೈಸೂರು ಏರ್ಪೋರ್ಟ್ ಅಂತ ಇದ್ಕೊಂಡಿದ್ರು ಯಾರ್ದು ಅದಕ್ಕೆ ಅಭ್ಯಂತರ ಇಲ್ಲ, ಹಾಗೆ ನಡ್ಕೊಂಡು ಹೋಗ್ಲಿ. ಆದ್ರೆ ಸರ್ಕಾರ ಇವಾಗ ಅಡ್ರೆಸ್ ಮಾಡ್ಬೇಕಂತ ಬಹಳಷ್ಟು ಜ್ವಲಂತ ಸಮಸ್ಯೆಗಳಿದೆ, ಅದ್ರ ಬಗ್ಗೆ ಗಮನ ಹರಿಸ್ಲಿ. ಅದನ್ನ ಬಿಟ್ಬಿಟ್ಟು ಇಂಥ ಒಂದು ಕೆಲಸಕ್ಕೆ ಕೈ ಹಾಕಿ ಸುಮ್ಮನೆ ವಿವಾದ ಸೃಷ್ಟಿ ಮಾಡಿ ಜನ ಚರ್ಚೆ ಮಾಡೋದು, ಪಕ್ಷಗಳಲ್ಲಿ ಚರ್ಚೆ ಆಗೋದು. ಇವಾಗ ವಿಧಾನಸಭೆ ಕಲಾಪಗಳು ಒಂದು ಲಿಮಿಟೆಡ್ ಪೀರಿಯಡ್ಗೆ ನಡೀತದೆ, ಈ ವರ್ಷ ಇಡೀ ನಡೀತಾ ಇರಲ್ಲ ಈ ಅಧಿವೇಶನ ಇಷ್ಟೇ. ಅದರಲ್ಲಿ ಬೇಕಾದಷ್ಟು ಸಮಸ್ಯೆಗಳು ಡಿಸ್ಕಸ್ ಮಾಡೋದಿರ್ತವೆ, ಅದ್ರ ಚರ್ಚೆಗಳಾಗ್ತವೆ, ಅದನ್ನ ಅನುಷ್ಠಾನಕ್ಕೆ ತರೋದಕ್ಕೆ ಬಹಳಷ್ಟು ಕೆಲಸಗಳಿರ್ತವೆ. ಅದ್ರ ಬಗ್ಗೆ ಬಿಟ್ಬಿಟ್ಟು ಈ ಅನವಶ್ಯಕವಾದ ವಿಷಯಗಳನ್ನ ಈ ಮುನ್ನೆಲೆಗೆ ತಗೊಂಡ್ಬಂದು ಅದನ್ನೇ ಚರ್ಚೆ ಮಾಡಿಕೊಂಡು ಮಾಡೋದು. ಇವತ್ತು UT ಖಾದರ್ ಅವರು ಅದನ್ನ ತಡೆದ್ರು, ಅದು ತುಂಬಾ ಒಳ್ಳೆ ಕೆಲಸ ಮಾಡಿದ್ರು. ಮತ್ತೆ ಇವತ್ತಿನ ದಿವಸ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ, ಅದಕ್ಕೆ ರಿಯಾಕ್ಷನ್, ಪಕ್ಷದ ರಿಯಾಕ್ಷನ್ ಏನು, ಮತ್ತೆ ಸರ್ಕಾರ
ಸರ್ಕಾರದ ರಿಯಾಕ್ಷನ್ ಏನು, ಅಫಿಷಿಯಲ್ ರಿಯಾಕ್ಷನ್ ಅದನ್ನು ಅವ್ರು ಸ್ಪಷ್ಟನೆ ಕೊಡ್ಲಿ ನಮ್ಗೆ ಇವಾಗ. ನಾನು ಸ್ಪಷ್ಟನೆ ಕೊಟ್ಟಿದ್ದೇನೆ. ಸರ್ಕಾರದ ನಿಲುವು ಅದು ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಅದು ಶಾಸಕರ ಅಭಿಪ್ರಾಯ ಆಗಿದೆ, ಅವರ ಅನಿಸಿಕೆಯನ್ನು ಹೇಳಿದ್ದಾರೆ. ಸರ್ಕಾರದ ಯಾವುದು ಪ್ರಸ್ತಾವನೆ ಇಲ್ಲ. ಆ ತರ ಪ್ರಸ್ತಾವನೆ ಏನಾದರೂ ಬಂದ್ರೆ ಅದು ಮುಖ್ಯಮಂತ್ರಿಗಳು ಅಲ್ಲ, ಅದ್ರ ಬಗ್ಗೆ ಏನ್ ಜನಾಭಿಪ್ರಾಯ ಸಂಗ್ರಹಿಸ್ತೀರಾ? ಜನಾಭಿಪ್ರಾಯ ಸಂಗ್ರಹ ಅದು ಅಪ್ರಸ್ತುತ ಅಲ್ವಾ ಈಗ? ಅವ್ರ ಅನಿಸಿಕೆಯನ್ನು ಹೇಳಿದ್ದಾರೆ. ಅವ್ರ ಅನಿಸಿಕೆಯನ್ನು ಹೇಳಿದಾರೆ ಅಂತ ಹೇಳ್ತಾ ಇದ್ದೇನೆ ನಾನು. ಅವ್ರ ಅನಿಸಿಕೆ ಹೇಳ್ತಾ ಇದ್ದಾನೆ. ನಾಳೆ ಏನಾದ್ರೂ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಮಾಡ್ಬೇಕಾದ್ರೆ ಮುಖ್ಯಮಂತ್ರಿಗಳು ಮುಂದಿನ ದಿನಗಳಲ್ಲಿ ಜನಾಭಿಪ್ರಾಯ ಸಂಗ್ರಹಣೆ ಮಾಡಬಹುದಾ? ಮಾಡ್ತೀರಾ? ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಅವರು ಆ ಏನು ಸ್ಟೆಪ್ ಅನ್ನು ತಗೋಬೇಕು, ಜನಾಭಿಪ್ರಾಯ ಸಂಗ್ರಹಣೆ ಮಾಡಬಹುದಾ ಇಲ್ವಾ, ಸರಿನಾ ತಪ್ಪಾ ಅದಾದ್ರೆ ಹೇಳಿ. ಅಲ್ಲ ಮಾಡ್ತಾರೆ, ನೀವು ಟಿಪ್ಪು ಅನ್ನೋ ಹೆಸರು ಪಕ್ಕ 3 ಅಕ್ಷರಗಳನ್ನ ಯಾಕಿಟ್ರಿ? ವಿವಾದ ಅನ್ನುವಂಥದ್ದು ನೀವಿಟ್ಟಿದ್ದು ಅಂತ. ನಾವು ಏನಿಟ್ಟಿದ್ದು? ಟಿಪ್ಪು ಅನ್ನೋ ಹೆಸರಿನ ಪಕ್ಕ ವಿವಾದ ಅನ್ನುವಂಥ ಶಬ್ದವನ್ನು ಇಟ್ಟಿದ್ದೆ ನೀವು. ಯಾಕೆ? ಟಿಪ್ಪು ಕರ್ನಾಟಕದ ಮಗ. ನೀವು ಯಾಕೆ ಅದನ್ನು ಒಪ್ಕೊಳ್ತಾ ಇಲ್ಲ? ನೋಡಿ ಮೇಡಮ್, ನಾನು ಆವಾಗಲೇ ಈ ವಿಷಯದ ಬಗ್ಗೆ 50 ವರ್ಷ ಆಗಿದೆ. ಇವ್ರು ಯಾವತ್ತಿಂದ ಇದ್ರ ಬಗ್ಗೆ ಅಲ್ಲ, ಇವ್ರ ನಾಯಕರುಗಳೇ ಆ ಟೋಪಿ ಹಾಕೊಂಡು ಖಂಡಿತ ಇಟ್ಕೊಂಡು ಟಿಪ್ಪು ಸುಲ್ತಾನ್ ಕಾರ್ಯಕ್ರಮಗಳನ್ನು ವಿಜೃಂಭಿಸಿರುವ ಫೋಟೋಗಳನ್ನ ನೋಡಿದೀವಿ. ಅಲ್ಲ, ಇವರ ಪ್ರಖರ ಹಿಂದುತ್ವವಾದಿ, ಪ್ರಖರ ಭಾಷಣಕಾರ ಯತ್ನಾಳ್ ಅವರು ಟಿಪ್ಪು ಸುಲ್ತಾನ್ ಅವರ ವೇಷವನ್ನ ನಾವು ಹಾಕಿರೋದನ್ನ ನೋಡಿದೀವಿ. ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಆ ಖಡ್ಗವನ್ನ ಹಿಡಿದು ವಿಜೃಂಭಣೆಯಿಂದ ಆ ಕಾರ್ಯಕ್ರಮಗಳನ್ನು ನೋಡಿದಂತ ಪೋಸ್ಟರ್ಗಳೆಲ್ಲ ನೋಡಿದೀವಿ. ಅರ್ಥ ಆಯ್ತಲ್ಲ? ಈಗ ಅವ್ರು ಯಾವಾಗ ಬೇಕು ಅವಾಗ ಅವ್ರ ರೀತಿಯಲ್ಲಿ ಬಳಸ್ಕೊಳ್ತಾರೆ ಅಷ್ಟೇ. ಅದು ರಾಜಕಾರಣ, ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರೆ. ಕೊಟ್ರೆ ಸೊಸೆ ಕೊಡೆ ಅನ್ನುವಂತ ನಿಲುವು. ಹಾಗೇನಿಲ್ಲ, ಆವಾಗ ಯಾರೋ ಒಬ್ರು ತಪ್ಪು ಮಾಹಿತಿಯನ್ನು ಕೊಟ್ಟಿರ್ಬೋದು. ಆದ್ರೆ ಆನಂತರ ಆಮೇಲೆ ಮುಖ್ಯಮಂತ್ರಿ ಆದಂತಹ ಜಗದೀಶ್ ಶೆಟ್ಟರ್ ಅವರು ಪುಸ್ತಕಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ನನಗೆ ಇರಿ ಒಂದ್ ನಿಮಿಷ ಆಯ್ತಾ. ಆದ್ರೆ ನಮ್ಗೆ ಯಾವಾಗ ಅವೇರ್ನೆಸ್ ಬಂತು ಆವಾಗ ನಾವೆಲ್ಲ ಇದ್ರದ್ದೆಲ್ಲ ರಿಸರ್ಚ್ ಮಾಡಿದಾಗ ಈತ ಇಷ್ಟೊಂದು ಮತಾಂಧ ಕೆಲಸವನ್ನ ಮಾಡಿದ್ರಿಂದ ನಮ್ಗೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋಂತ ನಮ್ಗೆ ಯಾವಾಗ ಅವೇರ್ನೆಸ್ ಬಂತು, ರಿಸರ್ಚ್ ಮಾಡಿದಂತ ಗೊತ್ತಾಯ್ತು, ಆವಾಗ ನಾವು ಟಿಪ್ಪುವನ್ನ ವಿರೋಧಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಒಂದು. ಎರಡನೇದಾಗಿ ಒಂದು ಪಾಯಿಂಟ್ ಹೇಳಲಿಕ್ಕೆ ಬಯಸ್ತೀನಿ. ಏನಂತ ಹೇಳಿದ್ರೆ, ಈ ಎಲ್ಲ ಒಂದು ದೊಡ್ಡ ಡ್ರಾಮಾದಲ್ಲಿ ಆಕ್ಟರ್ ಒಬ್ರು, ಡೈರೆಕ್ಟರ್ ಬೇರೆಯವರೇ ಇದ್ದಾರೆ. ಆ ಡೈರೆಕ್ಟರ್ ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಅದನ್ನ ಇವತ್ತು ಆಕ್ಟ್ ಮಾಡಿ ಅಬ್ಬಯ್ಯ ಪ್ರಸಾದ್ ಅವರು ಹೇಳಿದ್ದಾರೆ. ಒಂದು ಮೇಯ್ನ್ ಆಗಿ ಇದನ್ನು ಮಾಡಿರೋ ಕಾರಣ ಏನಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಬರದ ಸಮಸ್ಯೆ ಇದೆ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಯಾಕಂದ್ರೆ ಬೆಳಗಾವಿಯಲ್ಲಿ ತಲೆ ತಗ್ಗಿಸುವಂತ ಒಂದು ಕೆಲಸ ನಡೀತು ಆಯ್ತಾ. ಎಷ್ಟೋ ದಿನ ಇದು ಕಾನೂನು ಸುವ್ಯವಸ್ಥೆಯ ಹದಗೆಡುವಂತ ಕೆಲಸ ನಡೀತಾ ಇದೆ. ಆನಂತರ ಅವರಲ್ಲೇ ಬಣ ಕಚ್ಚಾಟ ಇದೆ. ಸರ್ಕಾರ ದಿವಾಳಿ ಆಗಿದೆಯೋ ಇಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಎದ್ದಿದೆ. ಆನಂತರ ಇನ್ಫ್ರಾಸ್ಟ್ರಕ್ಚರ್ ಒಂದೇ 1 ಕಿಲೋಮೀಟರ್ ರೋಡ್ ಕೂಡ ಆಗ್ತಾ ಇಲ್ಲ. ಇಂಥ ಒಂದು ಏನು ಅಸಮರ್ಥ ಸರ್ಕಾರದ ಅಸಮರ್ಥತೆಯನ್ನ ಡೈವರ್ಟ್ ಮಾಡಿ ಜನರ ಅಟೆನ್ಷನ್ ಅನ್ನ, ಮಾಧ್ಯಮದ ಅಟೆನ್ಷನ್ ಅನ್ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೋಸ್ಕರ ಇದನ್ನ ಮಾಡಿದ್ದಾರೆ. ಒಂದು. ಎರಡನೇದಾಗಿ ಓಲೈಕೆಗೆ ಸಮಾನಾರ್ಥಕ ಪದಾನೇ ಕಾಂಗ್ರೆಸ್. ಓಲೈಕೆಗೋಸ್ಕರ ಇವರು ಮುಸ್ಲಿಮ್ಗೋಸ್ಕರ ಆವಾಗಲೇ ಯಾರೋ ಹೇಳಿದ್ರು 70 ವರ್ಷ ಅವರನ್ನ ಮತ ಬ್ಯಾಂಕ್ ಆಗಿ ಯೂಸ್ ಮಾಡಿದ್ರು ಹೊರತು ಅವರಿಗೆ ಏನು ಮಾಡಿಲ್ಲ. ಈವಾಗಲೂ ಕೂಡ ಓಲೈಕೆಗೋಸ್ಕರ ಜ್ವಲಂತ ವಿಷಯಗಳನ್ನ ಚರ್ಚೆ ಮಾಡುವುದಕ್ಕೆ ವಿಶೇಷಕ್ಕೆ ಗುರಿ ಮಾಡುವಂತಹ ವಿಷಯಗಳನ್ನು ತಂದು ಆ ಸದನದ ಸಮಯವನ್ನು ಹಾಳು ಮಾಡುವಂತ ಕೆಲಸವನ್ನ ಇವತ್ತು ಅವ್ರು ಮಾಡಿದ್ದಾರೆ. ರೈಟ್. ನಿಮ್ಮ ಸಲಹೆ ಇಂಥ ವಿವಾದಾತ್ಮಕ ವಿಚಾರಗಳನ್ನು ಇಟ್ಕೊಂಡು ಜನರನ್ನ ತಲೆ ಕೆಡಿಸುವಂತದ್ದಲ್ಲ. ಖಂಡಿತ ಇದು ರಾಜ್ಯದ ಜನತೆ ಒಪ್ಪೋದಿಲ್ಲ. ಇವತ್ತೇನು 20 ರಿಂದ 25 ಕೋಟಿ ಖರ್ಚು ಮಾಡಿ ಸದನ ಅಲ್ಲಿ ಬೆಳಗಾವಿ ವಿಶೇಷ ಅಧಿವೇಶನ ಕರೆದಿದ್ದಾರೆ. ಅದು ಜನಗಳ ತೆರಿಗೆ ದುಡ್ಡು ಅಂತಕ್ಕಂಥದ್ದು ಅವ್ರ ಮನಸ್ಸಲ್ಲಿ ಇರಬೇಕು. ಜೊತೆಗೆ ಇಂಥ ವಿವಾದಾತ್ಮಕ ಯಾವುದೇ ಇರ್ಬೋದು, ನಾವು ಕೂಡ ಟಿಪ್ಪು ಅವ್ರ ಬಗ್ಗೆ ಓದಿದೀವಿ, ಎಲ್ಲಾ ರಾಜ್ಯಗಳ ಬಗ್ಗೆ ಓದಿದೀವಿ. ಇಂಥ ಈ ವಿಷಯಗಳನ್ನ ತಗೋಬೇಕಾದಾಗ ಅನಗತ್ಯ ಚರ್ಚೆಗಳು ಆಗ್ಬಾರ್ದು. ಮಹಾಪಿತ್ರ ಹೇಳ್ದಂಗೆ ನೋಡಿ, ಯಾವ್ದು ಅನಗತ್ಯತೆ ಯಾವ್ದು ವಿವಾದ ಆಗಲ್ಲ ಅಂತದಕ್ಕೆ ಮೈಸೂರು ಜಿಲ್ಲೆ ಜನರಿದ್ದಾರೆ, ಎಲ್ಲರೂ ಕರೆದು ಅವರ ಪ್ರತಿಕ್ರಿಯೆಯನ್ನು, ಅಭಿಪ್ರಾಯವನ್ನು ಸಂಗ್ರಹಿಸಿ ಅಗತ್ಯ ಇದ್ರೆ ಮಾಡಬೇಕು, ಇಲ್ಲ ಇಂಥ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ಮನವಿ ಮಾಡ್ತೇನೆ. ಕಾರ್ಯಕ್ರಮದಲ್ಲಿ ರತನ್ ಪೂಜಾರಿ ಅವರು, ಕೇಶವ್ ಅವರು, ತಿಮ್ಮೇಗೌಡರು, ಇರ್ಷಾದ್ ಅಹಮದ್ ಅವರು ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು.
ನೋಡಿ, ಸದನ ಅಂದ ಸಂದರ್ಭದಲ್ಲಿ, ಕಲಾಪ ಅಂದಾಗ, ಅಧಿವೇಶನ ಆಗ್ತಾ ಇದ್ದ ಸಂದರ್ಭದಲ್ಲಿ ರಾಜ್ಯದಲ್ಲಿರುವಂತಹ ಜ್ವಲಂತ ಸಮಸ್ಯೆಗಳ ಚರ್ಚೆ ಆಗಬೇಕು. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ವಿಶೇಷವಾಗಿ ಇವತ್ತಿನ ವಿಚಾರಕ್ಕೆ ಬರೋದಾದರೆ ಉತ್ತರ ಕರ್ನಾಟಕ ಭಾಗದ ಕುರಿತಂತೆ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ವಿಮಾನ ನಿಲ್ದಾಣ ಅನ್ನುವಂಥ ಕಾನ್ಸೆಪ್ಟ್ನ ನಡುವೆ ಅಬ್ಬಯ್ಯ ಅವರ ಒಂದು ಸ್ಟೇಟ್ಮೆಂಟ್ ಇದೀಗ ಕೋಮು ಅಥವಾ ಸಮುದಾಯಗಳ ನಡುವಿನ ಕಿಚ್ಚನ್ನು ಹೆಚ್ಚು ಮಾಡ್ತಾ ಇದೆ. ಈಗಲೂ ಕೂಡ ಇಂಥ ವಿವಾದಾತ್ಮಕ ವಿಚಾರಗಳನ್ನು ಬದಿಗಿಟ್ಟು ರಾಜ್ಯದ ಜ್ವಲಂತ ಸಮಸ್ಯೆಗಳ ಕುರಿತಂತೆ ಚರ್ಚೆ ಮಾಡಿ ಆ ಪರಿಹಾರದ ನಿಮಿತ್ತ ಯೋಚನೆ ಮಾಡಿದ್ರೆ ನಿಜಕ್ಕೂ ಕೂಡ ಈಗ ಹೆಂಗೋ ನೀವು ಅಧಿಕಾರದಲ್ಲಿದ್ದೀರಿ, 135 ಅನ್ನುವಂಥ ಮ್ಯಾಂಡೇಟ್ ಜನಸಾಮಾನ್ಯರು ಕೊಟ್ಟಿರುವಂತಹ ಒಂದು ಸುವರ್ಣ ಅವಕಾಶವನ್ನು ಮುಂದುವರಿಸ್ಕೊಂಡು ಹೋಗು. ಮುಂದಿನ ದಿನಗಳಲ್ಲೂ ಕೂಡ ನೀವು ಅಧಿಕಾರವನ್ನು ವಹಿಸ್ಕೊಳ್ಬೋದು, ಅಧಿಕಾರದಿಂದ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಸೇವೆಯನ್ನು ಮಾಡಬಹುದು ಅನ್ನುವಂತಹ ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.